ಶ್ರೀ ವೀರಭದ್ರೇಶ್ವರ ಮತ್ತು ವಿಘ್ನೇಶ್ವರ ಸ್ವಾಮಿ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ಕಳಶಾರೋಹಣ ಕಾರ್ಯಕ್ರಮ ಬೀಶೆಟ್ಟಳ್ಳಿ ಗ್ರಾಮ, ಹಂಗಳ ಹೋಬಳಿ, ಗುಂಡ್ಲುಪೇಟೆ ತಾಲೂಕು. ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಪಾದವನ್ನಿಟ್ಟು ಲೋಕಾರ್ಪಣೆ ಮಾಡಿದಂತಹ ಸುತ್ತಮುತ್ತಲ 106 ಮಠಾಧೀಶ್ವರರೆಲ್ಲೂ ಕೂಡ ಇವತ್ತು ದಯಮಾಡಿಸಿ ಈ ವೈಭೋಗವಾದ ಕಾರ್ಯಕ್ರಮ 3 ದಿವಸದಿಂದಲೂ ಕೂಡ ನಿರಂತರವಾದ ದಾಸೋಹ ನಡೀತಾ ಇರುವಂತಹ ಈ ಪುಣ್ಯ ಕಾರ್ಯಕ್ರಮಕ್ಕೆ ಈಗ ನಮ್ಮ ಕಥಾಶ್ರವಣದ ಕಥಾಭಾಗದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅಮೃತ ನುಡಿಗಳನ್ನು ನುಡಿಯುವುದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಸಮಾರೋಪದ ಪುಣ್ಯ ಕಾರ್ಯಕ್ರಮ ಶಿವಕಥಾ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡೋಣ. ಈ ದಿವಸ ನಮ್ಮ ಗ್ರಾಮದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಮತ್ತು ವಿಘ್ನೇಶ್ವರ ಸ್ವಾಮಿ ದೇವರುಗಳ ಪ್ರತಿಷ್ಠಾಪನೆ ಹಾಗೂ ಕಳಶಾರೋಪಣ ಸಮಾರಂಭದ ಈ ಒಂದು ಪುಣ್ಯಗಳಿಗೆಯಲ್ಲಿ ನಮ್ಮ ಗ್ರಾಮದಲ್ಲಿ ಕೊನೆ ಘಟ್ಟದ ಪ್ರಾರಂಭದ ಸನ್ನಿವೇಶದಲ್ಲಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ನಮ್ಮ ಬದನವಾಳು ಶ್ರೀ ಶಿವಕುಮಾರ ಸ್ವಾಮಿಗಿರುಗಳು ನಮ್ಮ ಗ್ರಾಮಕ್ಕೆ 3ನೇ ಬಾರಿ ಆಗಮಿಸಿದ್ದಾರೆ. ಒಬ್ಬ ಶಿವಕಥಾ ಕಾರ್ಯಕ್ರಮ ನಡೆಕೊಡ್ತಕ್ಕಂಥ ಪುಣ್ಯಾತ್ಮರು ನಮ್ಮ ಗ್ರಾಮಕ್ಕೆ 3ನೇ ಬಾರಿ ಬರ್ತಾ ಇದ್ದಾರೆ ಅಂದರೆ ಅವರ ಕಥೆಯ ಒಂದು ಹಿನ್ನೆಲೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಈ ಭಾಗದ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಶ್ರೀಗಳಿಗೆ ಸ್ವಾಗತ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಸನ್ಮಾನ. ಹಾಗೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿವಕುಮಾರ ಸ್ವಾಮಿ ಅವರಿಗೆ ಸಾಥ್ ನೀಡಲು ಬಂದಿರತಕ್ಕಂಥ ಅವರು ಎಲ್ಲ ವೃಂದದವರಿಗೂ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಮಾಡ್ತಾ ಈ ಒಂದು ಸ್ವಾಗತ ಕಾರ್ಯಕ್ರಮವು ಕೊನೆಯವರೆಗೂ ಯಶಸ್ವಿಯಾಗಿ ನಡೀಲಿ, ಶ್ರೀಗಳಿಗೆ ತಮ್ಮೆಲ್ಲರ ಸಹಕಾರ ತುಂಬ ಅವಶ್ಯಕತೆವಾಗಿರೋದ್ರಿಂದ ಆವಾಗಲೇ ಹೇಳ್ದಂಗೆ ಸಂಪೂರ್ಣ ಮುಗಿಯೋವರೆಗೂ ಅವ್ರ ಜೊತೆ ನಾವೆಲ್ಲ ಇದ್ದು ಅಂತಿಮ ಘಟ್ಟದ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೀಲಿ, ಅವ್ರಿಗೆ ಒಳ್ಳೆಯದಾಗಲಿ, ಮುಂದಿನ ದಿನದಲ್ಲಿ ಮತ್ತೆ ನಮ್ಮ ಗ್ರಾಮಕ್ಕೆ ಅವ್ರನ್ನ ಆಹ್ವಾನ ಮಾಡೋಣ ಅನ್ನೋ ಒಂದು ಹೇಳಿಕೆಯನ್ನು ಹೇಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನಮ್ಮ ವೀರಪ್ಪನವರು ಈ ಕಾರ್ಯಕ್ರಮಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗುರುಸ್ವಾಮಿಯವರು ಮತ್ತು ನಮ್ಮ ವೀರಪ್ಪನವರು ಮತ್ತು ನಮ್ಮ ಶ್ರೀಗಳವರು ಗ್ರಾಮಸ್ಥರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳನ್ನು ನುಡಿಯೋದ್ರ ಜೊತೆಗೆ ಎಲ್ಲರಿಗೂ ಗೌರವ ಸಮರ್ಪಣೆಯನ್ನು ಮಾಡೋದ್ರ ಜೊತೆಗೆ ಈ ಗ್ರಾಮದಲ್ಲಿ ಅಭಿನಂದನೆಯನ್ನು ನಮ್ಮೆಲ್ಲರಿಗೂ ಕೂಡ ಸಲ್ಲಿಸಿದ್ದಾರೆ. ಇವತ್ತಿನ ಪುಣ್ಯ ಕಾರ್ಯಕ್ರಮ ನಮ್ಮ ವೀರಪ್ಪನವರು ಹೇಳಿದಾಗೆ ಈ ಕೊನೆಯ ಕಾರ್ಯಕ್ರಮವು ಬಹಳ ಚೆನ್ನಾಗಿ ಸಾಗಬೇಕು ಅಂತ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ. ನಾವು ಬಂದ ತಕ್ಷಣ ಅಂದ್ರು ಅಯ್ಯೋ ನೆನ್ನೆ ಆಗ್ಬಿಡ್ಬೇಕಾಯ್ತು ಅಂತ. ಆದ್ರೆ ಆ ಥರ ಏನೂ ಕಾಣಿಸ್ತಾ ಇಲ್ಲ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಆದರೂ ಕೂಡ ಈ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೊನೆಯ ತನಕ ಕೇಳಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಈ ಶುಭ ದಿವಸದಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ರೂ ಕೂಡ ದೂರವಾಗಲಿ, ಜೀವನದಲ್ಲಿ ವೀರಭದ್ರೇಶ್ವರ ಮತ್ತು ಮಹಾಗಣಪತಿ ಸ್ಥಾಪನೆ ಮಾಡಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಇವತ್ತು ಮುಟ್ಟಿದರೆ ಶಿವನಾಣಿ ಅಥವಾ ತಿರುನೀಲಕಂಠ ಎಂಬತಕ್ಕಂಥ ಒಂದು ಶಿವಭಕ್ತಿಯುತವಾದ ಕಥೆಯನ್ನು ತೀರ್ಮಾನ ಮಾಡಿದ್ದಾರೆ. 66 ಪುರಾತನರಲ್ಲಿ ಮಹಾಪ್ರಸಿದ್ಧನೆನಿಸಿರ್ತಕ್ಕಂಥ ನೀವೆಲ್ಲರೂ ಕೂಡ
ಇದನ್ನ ಉದ್ದವಾಗಿ ಕಥೆನೂ ಕೇಳಬಹುದು, ಇಲ್ಲ ಅಂದ್ರೆ ನಾವು ಬೇಡ ಅಂದ್ರೆ ಅತಿ ಬೇಗನೂ ಕೂಡ ಮುಗಿಸುವಂತ ಕಥೆ ಆಗಿದೆ. ಇದೆಲ್ಲರೂ ಕೂಡ ಕೇಳಿ ಕೊನೆಯ ತನಕ ಭಗವಂತನ ಕೃಪೆಗೆ ನಾವೆಲ್ಲರೂ ಕೂಡ ವೀರಭದ್ರೇಶ್ವರನ ಕೃಪೆಗೆ ಪಾತ್ರ ಆಗಬೇಕು. ನೀವು ಕೇಳಿದ ಗೀತೆಗಳನ್ನು ನಾವು ಮಧ್ಯೆ ಹಾಡೋದ್ರ ಜೊತೆಗೆ ಇವತ್ತು ನಮ್ಮ ತಂಡದವರೆಲ್ಲರೂ ಕೂಡ ಇವತ್ತಿಲ್ಲಿ ಬಂದಿದ್ದೇವೆ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿವಂತ ಒಂದ್ಸಾರಿ ಎಲ್ಲರೂ ಜೋರಾಗಿ ಕೂಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ವಿಘ್ನೇಶ್ವರನ ಬಾರಕ್ಕೆ, ವೀರಭದ್ರೇಶ್ವರನ ಬಾರಕ್ಕೆ, ಮಲೈಮಾರೇಶ್ವರನ ಬಾರಕ್ಕೆ, ಗುರುಮಲ್ಲೇಶ್ವರ ಬಾರಕ್ಕೆ, ಗುರುಕಂಬಳೇಶ್ವರ ಬಾರಕ್ಕೆ, ಸಿದ್ದಮಲ್ಲೇಶ್ವರ ಸ್ವಾಮಿ ಬಾರಕ್ಕೆ, ಮಲೈಮಾರೇಶ್ವರನ ಬಾರಕ್ಕೆ, ಧರಗದೊಡ್ಡವರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ, ಸ್ವಾಮಿಯವರ ಬಾರಕ್ಕೆ, ಮಹಾಗಣಪತಿಯ ಬಾರಕ್ಕೆ. ಬರೋರೆಲ್ಲ ಮುಂದೆ ಬಂದ್ಬಿಡಿ, ಜಾಗ ಇದೆ. ಮಲ್ಲಯ್ಯ ಹಾನಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆ ಒಳಗೆ ತಪ್ಪದ ನೆಲದನಾಟಲಾಡುವಂತ ನಮ್ಮಪ್ಪ ಗುಂಜುಮಲೆ ಮಾನವರ ಪಾದಕ್ಕೊಂದ್ಸಾರಿ ಮಲ್ಲಯ್ಯ. ಹುಡುಗಾಯಿ ಬಸಪ್ಪ, ಹಿಡುಗಾಯಿ ಬಸಪ್ಪ, ಸಿಂಗಾರದ ಕಟ್ಟೆ ಬಸವೇಶ್ವರನ ಪಾದಕ್ಕೊಂದ್ಸಾರಿ ಮಲ್ಲಯ್ಯ. ಆಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಡ್ಸುತ್ತಿ ಬಿದ್ದು ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಲ್ಕು ಮನೆಯರ ಪಾದಕ್ಕೊಂದ್ಸಾರಿ ಮಲ್ಲಯ್ಯ. ಉಗೇ ವೀರಭದ್ರೇಶ್ವರ, ಉಗೇ ಮಲೈಮಾರೇಶ್ವರ, ಉಗೇ ಬಸವೇಶ್ವರ, ಉಗೇ ಕೊಂಗಳ್ಳಿ ಮಲ್ಲೇಶ್ವರ. ನೀವಂಚೂರು ಕೂಗಿತಾ ಬೇರೆಯವ್ರ ಮನ ಸುದ್ದಿ ಆಡಕ್ ಬಿಟ್ಬಿಡಿ, 15 ದಿವಸ ಆದ್ರೂ ಮುಗಿಯಲ್ಲ. ಈ ಕಳತ್ತಿಸ್ತಾರ, ಕ್ಯಾಣತ್ತಿಸ್ತಾರ. ಅಯ್ಯೋ ಬಂದ್ ಕೂತಿರೋದು ಹೆಚ್ಚು, ಇದು ಬೇರೆ ಕೂಗವ ನಡಿ ಅಂತ ಜಾಗ ಖಾಲಿ ಮಾಡ್ಬಿಡ್ತಾರೆ. ಉಗೇ ಮಾತ್ ಮಲ್ಲಯ್ಯ. ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಕನ ಬಳಗದವರು ಸೇರಿದ್ದಾರೆ. ನಾವು ನೀವೆಲ್ಲರೂ ಕೂಡ ಇನ್ನೊಂದೇನಪ್ಪಾ ಅಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಮೊದಲೇ ಹೇಳಿದ ಹಾಗೆ 1 ತಿಂಗಳಲ್ಲ 3 ತಿಂಗಳಿಂದ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ತಾವೆಲ್ಲ ಕೂಡ ಮಾಡಿದ್ದೀರಾ. ಆ ಮಾಡಿರುವ ಫಲವೇ ಇವತ್ತು ಊರೆಲ್ಲ ವೈಭೋಗವಾಗಿ ಸುತ್ತಮುತ್ತಲ ಗ್ರಾಮಗಳಲ್ಲೆಲ್ಲ ಕೀರ್ತಿಯನ್ನು ಪಡೆದಿದೆ. ಜಗದ್ಗುರುಗಳು ನಿಮ್ಮ ಗ್ರಾಮಕ್ಕೆ ದಯಮಾಡಿಸಿ ಬಂದು ಹೋಗಿದ್ದಾರೆ. ಸರ್ವ ಪಾಪಗಳು ಕೂಡ ಕಳೆದೋಗಿವೆ ಈ ಗ್ರಾಮದಲ್ಲಿ. ಇವತ್ತು ಸ್ವಲ್ಪ ಹೊತ್ತು ಕಷ್ಟಪಟ್ಟು ಬಿಟ್ರೆ ಇದು ಒಳ್ಳೇದಾಗೋಯ್ತದೆ. ಅದಕ್ಕೆ ಉಘೇ ಮಾತ್ ಮಲ್ಲಯ್ಯ. ಹಾನಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆ ಒಳಗೆ ತಪ್ಪದ ನೆಲದನಾಡುವಂತ ನಮ್ಮ ಪಾದುಮಲೆ ಮಾನವರ ಪಾದಕ್ಕೊಂದ್ಸಾರಿ ಮಲ್ಲಯ್ಯ. ಹುಡುಗಾಯಿ ಬಸಪ್ಪ, ಹಿಡುಗಾಯಿ ಬಸಪ್ಪ, ಸಿಂಗಾರದ ಕಟ್ಟೆ ಬಸವೇಶ್ವರನ ಪಾದಕ್ಕೊಂದ್ಸಾರಿ ನಮ್ಮ ಭೀಷಣಳ್ಳಿ ವೀರಭದ್ರೇಶ್ವರನ ಪಾದಕ್ಕೊಂದ್ಸಾರಿ ಆಬತ್ತಿ ಬತ್ತಿ ಸೂರ್ಬತ್ತಿ ಸೂರ್ಬತ್ತಿ ಸಾಂಬ್ರಾಣ ಬತ್ತಿ ಸಿರುಗಂಧದ ಬತ್ತಿ ಗೌಸುತ್ತಿ ಬಿದ್ದು ಬುದ್ಧಿ ಒಳಗೆ ಹೊಡೆದು ಮೂಡಿರುವಂತ ನಮ್ಮ ನಾಲ್ಕು ಮನೆಯ ಪಾದಕ್ಕೊಂದ್ಸಾರಿ ಮಲ್ಲಯ್ಯ. ಮಾದೇಶ್ವರ, ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊತ್ತುಕೊಂಡು, ಬುದ್ಧಿಮಲೆ ಸಿಕ್ಕಿಕೊಂಡು, ಸಂಕುಮಲೆ ಸಿಕ್ಕಿಕೊಂಡು, ಹತ್ತುಮಲೆ ಸಿಕ್ಕುಮಲೆ, ಹಚ್ಚಮಲೆ ಬಾನುಮಲೆ, ಕೆಂಜುಮಲೆ ಕೆಂಜಾಡುಮಲೆ, ರುದ್ರಾಕ್ಷಿ ಕನರಾಕ್ಷಿ ಮಲೆ, 77 ಮಲೆ ಸಿರಿ ಸುತ್ತಿ ತಲೆದಿಲ್ ಮಲೆ ಹೊರಗಿಟ್ಟವಗೆ, 77 ಮಲೆ ಸಿರಿ ಸುತ್ತಿ ತಲೆದಿಲ್ ಮಲೆ ಹೊರಗಿಟ್ಟವಗೆ, ಅಪ್ಪ ಮರಪ್ಪ ದಳಿದ ನಾಟ್ಯದಿ ಏಕದಲ್ಲಿ ಹೊರಗಿಟ್ಟವಗೆ, ಅಪ್ಪ ಮರಪ್ಪ ದಳಿದ ನಾಟ್ಯದಿ ಏಕದಲ್ಲಿ ಹೊರಗಿಟ್ಟವಗೆ. ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ ಉಗೆಯಲ್ಲಿ ಉಗೆಯಲ್ಲಿ ಉಗೆ ಉಗೆ.
ಬಸವನ ಬಲಗಡೆ ಮುತ್ತು ಸತ್ವನ ಎಡಗಡೆ ಮುತ್ತು ಬಸವನ ಬಲಗಡೆ ಮುತ್ತು ಸತ್ವನ ಎಡಗಡೆ ಮುತ್ತು ಬೆಟ್ಟದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ತಲೆಸಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಎತ್ತಿ ತಲೆಸಿ ಕಟ್ಟಿಸಿದ ಮೈಕಾರ ಮಾದಪ್ಪನಿಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ದೇವಮ್ಮಂಗೆ ತಪ್ಪ ತೋರಿಸಿ ಕೊಟ್ಟು ತಪ್ಪ ತೋರಿಸಿ ಕೊಟ್ಟು ಬಾಳು ಡಾಕ್ಟರ್ ಉಳಿಸಿ ಗಂಧ ಗುರಿ ಮರದಲ್ಲಿ ಹೊರಗಿಟ್ಟವಗೆ ಬಾಳು ಡಾಕ್ಟರ್ ಉಳಿಸಿ ಗಂಧ ಗುರಿ ಮರದಲ್ಲಿ ಹೊರಗಿಟ್ಟವಗೆ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ಮುಖೆಯಲ್ಲಿ ಮುಖೇ ಮುಖೇ ಮುಖೆಯಲ್ಲಿ ನಮ್ಮ ಮಾಜಿ ಭಿಕ್ಷದ ಶ್ರೀಗಳವರು ಪರಶುಮೂರ್ತಿಯವರು ಕೂತ್ಕ ಇವತ್ತು ಈ ಕಾರ್ಯಕ್ರಮದಲ್ಲಿ 501 ರೂಪಾಯಿಗಳನ್ನು ಕೊಡೋದ್ರ ಜೊತೆಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಸದಾ ತುಂಬಿಲ್ಲಿ ಮಾಜಿ ಗುರುಗಳು ಅಂತ ಹೆಸರಾದವರು ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಬಸವೇಶ್ವರನೇ ಒಂದು ಗುಣನಾಮವನ್ನು ಹಾಡುವುದರ ಜೊತೆಗೆ ಪರಮಾತ್ಮನ ಪುಣ್ಯಕಥೆಗೆ ನಾವೆಲ್ಲರೂ ಕೂಡ ಬರೋಣ. ನಮಗೆ ನಿಮಗೆಲ್ಲರಿಗೂ ಕೂಡ ಪರಮಾತ್ಮ ಒಳ್ಳೇದು ಮಾಡಲಿ. ಆ ಜಗದೊಡೆಯ ನಮಗೆ ನಿಮಗೆಲ್ಲ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ. ಉಘೇ ಮಾತ್ಮಲ್ಲಯ್ಯ. ಇಲ್ಲ ಇವರೆಲ್ಲ ಕೂಗಕ್ಕೆ ಮುಂದಕ್ಕೆ ಬಂದವರ ಈಗ ಇವರೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಬಸವೇಶ್ವರನ ಗುಣಗಾನವನ್ನು ಮಾಡುವುದರ ಜೊತೆಗೆ ಅವರ ಒಂದು ಅಡಿದಾವರಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಶರಣರ ಕಾಲ ನಿಧಿರೇ ಬಸವೇಶನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ ಬಸವನ ಅವತಾರ ಜಗದೊಳು ಶಿವ ಕುಲ ಉದ್ಧಾರ ನಿರುಪಮ ಸಂಯಮ ಜೀವನ ಸಾರ ಹರಿವುದು ಭಕ್ತಿ ಅಪಾರ ಬಸವನ ಅವತಾರ ಸುಖವಿಲ್ಲದ ಮಾನಸ ವಿದ್ಯೆಯೋ ತುಂಬಿದ ಸಂಕರಸ ನಂದಿಯವರ ಭವನು ನಂದದಿ ಮಾಡಲು ನಂದಿಯವರ ಭವನು ನಂದದಿ ಮಾಡಲು ಬಂದದ ಬಸವ ನೆನೆಗಿಳಿದು ಬಸವನವತಾರ ಜಗದೊಳು ಶಿವಕುಲ ಉದ್ಧಾರ
ಕಟ್ಟಿದ ಕರಳಿಗೆ ಶಿವಲಿಂಗವ ಇಟ್ಟನು ಬಸವನಾಮವನು ಬಸವನ ಬಗಾರ ಜಗದೊಳು ಶಿವಕುಲ ಉದ್ಧಾರ. ನನ್ನ ಜೊತೆಯಲ್ಲಿ ನನ್ನ ಕೊಂದ ಅಪವಾದದಲ್ಲಿ ಭಾಗ್ಯವಾಡಿಯ ನಾನು ತೊರೆದು ಭಾಗ್ಯವಾಡಿಯ ನಾನು ತೊರೆದು ಕಪ್ಪಡಿ ಕ್ಷೇತ್ರಕ್ಕೆ ತಾವಲ್ಲ ಬಸವನ ಬಗಾರ ಜಗದೊಳು ಶಿವಕುಲ ಉದ್ಧಾರ. ಕಲ್ಯಾಣಕ್ಕೆ ಬಸವೇಶನಾಗಮನ ಬಂದು ಸೇರಿರು ಶರಣ ಜನ ಬಲ್ಲಿದರಾಯ ಬಿಜ್ಜಳನ ಅಲ್ಲಿಗಾದನು ಬಸವ ದಂಡನಾಯನ. ಲಕ್ಷದ ಮೇಲೆ ಜಗದಕ್ಕೆ ದಿಗ್ಗಜನಾದ ಗುರು ಬಸವ ಲಕ್ಷದ ಮೇಲೆ ಜಗದಕ್ಕೆ ದಿಗ್ಗಜನಾದ ಗುರು ಬಸವ ಅಕ್ಷಿಯೊಳು ಈ ಹರಳನ್ನು ನೋಡಲು ಅಕ್ಷಿಯೊಳು ಈ ಹರಳನ್ನು ನೋಡಲು ಮೋಕ್ಷಕರಾದರು ಶರಣ ಜನ ಬಸವನ ಬಗಾರ ಜಗದೊಳು ಶಿವಕುಲ ಉದ್ಧಾರ. ನೋಡಲು ಹರಳೆಯ ಶರಣ ಕಾಯಕ ಪ್ರೇಮಿ ಮಡಿವಾಳ ಮಾಚಂದ್ರ ವಚನದ ಪ್ರೇಮಿ ಕುಮಾರ ಗುಂಡ ಶರಣದ ಪ್ರೇಮಿ ಆಯತಿ ಮಾರಣ್ಣ ಶರಣ ಶರಣ ಹೇ ಶರಣನು ಶರಣ ಹದಲಯ್ಯ ಬಸವಡಿದ ಶರಣ ಶರಣ ಹೇ ಶರಣನು ಶರಣ ಹದಲಯ್ಯ ಬಸವಡಿದ ಶರಣ ಆನಾಭವತಿ ಶರಣ ಆನಾಭವತಿ ಶರಣು ರಕ್ಷಣೆ ಮಾಡಿದನು ಶರಣು ರಕ್ಷಣೆ ಮಾಡಿದನು ಬಸವ ಬಸವಜಯ ಬಸವ ಬಸವಜಯ ಶಕುಲ ಸಮಜಯ ಕಲ್ಯಾಣ ಮಾಡುವ ಕಲ್ಯಾಣ ಆಯಿತು ಲೋಕಕ್ಕೆ ಸುಖಮಯ. ಅಯ್ಯೋ ಶರಣ ರೋಗಿ ಜನ ಆಯಿತು ಲೋಕಕ್ಕೆ ಸುಖಮ ಉಳಿಯುವ ಬಸವನ ತತ್ವ ವಿಧಾನ ನಡೆಯುವುದು ಅನುಸರಿಸಿ ಜನ ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ. ಇವತ್ತು ಪರಮ ಪೂಜ್ಯರು ಗುರು ಹಿರಿಯರು ಮತ್ತು ನಮ್ಮ ಆಗಮಿಕರಾದಂಥ ಗುರುಸ್ವಾಮಿಗಳವರು ವಾಸ್ತು ತಂತ್ರಜ್ಞರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳು ಮತ್ತು ಮಾಜಿ ಶ್ರೀಗಳು ಮತ್ತು ಆಗಮಿಕರಾದಂಥ ಪರಶುಮೂರ್ತಿಗಳವರು ಸುತ್ತಮುತ್ತಲ ನಾಡಿನ ಎಲ್ಲ ಗುರು ಹಿರಿಯರು ಮತ್ತು ಭಕ್ತ ಮಹಾಶಯರು ಜಗದ್ಗುರುಗಳ ಒಂದು ವೈಭೋಗವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮ ಇದು ಪ್ರತಿನಿತ್ಯ ಪ್ರತಿ ವರ್ಷ ಮಾಡುವ ಕಾರ್ಯಕ್ರಮವಲ್ಲ. ಇದು ಬಹಳ ಪುಣ್ಯಕ್ಷೇತ್ರವಾಗಿ ಇವತ್ತು ಈ ಗ್ರಾಮ
ಜಗದ್ಗುರುಗಳನ್ನ ಬರಮಾಡಿಕೊಂಡು ಇವತ್ತು ಈ ಗ್ರಾಮದಲ್ಲಿ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ಕೂಡ ನಿನ್ನೆಯಿಂದಲೂ ದಾಸೋಹವೆಲ್ಲವೂ ಕೂಡ ವೈಭೋಗವಾಗಿ ನಡೆದಿರ್ತಕ್ಕಂಥ ಈ ಸುದಿನ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಇವತ್ತು ಇದಕ್ಕೆ ಕೈ ಜೋಡಿಸಿರ್ತಕ್ಕಂಥ ತನುಮನ ಧನಗಳನ್ನ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಪಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ದುಡಿದಿರ್ತಕ್ಕಂಥ ಎಲ್ಲರಿಗೂ ಆ ವೀರಭದ್ರೇಶ್ವರ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಇವತ್ತು ಕತೆ ಮುಟ್ಟಿದರೆ ಶಿವನಾಣೆ. ನೀವೇನಾರು ಮಧ್ಯದಲ್ಲಿ ಎದ್ದೋದ್ರೂ ಶಿವನಾಣೆ. ಬರೀ ಶಿವನಾಣೆ ಅಲ್ಲ, ವೀರಭದ್ರೇಶ್ವರ ನಾಣೆ. ಯಾಕಂದ್ರೆ ನನ್ನ ಬಾಯಿಲಿ ಮತ್ತಿ ಬೇರೆ ಅದ ಹೇಳ್ದಂಗೆ ಆಯ್ತದ ಕೆಲವು ಟೈಮ್ಲಿ. ಅದರಿಂದ ನೀವ್ಯಾರೂ ಕೂಡ ಎದ್ದು ಹೋಗಂಗಿಲ್ಲ. ಯಾಕಂದ್ರೆ ಗಂಡ ಹೆಂಡತಿಯರಿಬ್ರು ಕೂಡ ಶಿವನ ಮೇಲೆ ಹಾಣೆಯ ನಿಕ್ಕಿ ಪರಶಿವನ ಪ್ರಿಯ ಭಕ್ತರಾಗಿ ಕೊನೆಗೆ ಕೈಲಾಸದಲ್ಲಿ ಗಣಪತಿವೇನ ಪಡ್ಕೊಂಡ್ರು. 63 ಪುರಾತನರಲ್ಲಿ ಮಹಾಪ್ರಸಿದ್ಧನಿಸಿರ್ತಕ್ಕಂಥ ಈ ತಿರುನೀಲಕಂಠ ಅಥವಾ ಮುಟ್ಟಿದರೆ ಶಿವನಾಣೆ ಎಂಬತಕ್ಕಂಥ ಕತೆ ಮಹಾಶಿವಶರಣರ ಕತೆ. ಈ ಕಥೆಯನ್ನ ತಾವೆಲ್ಲರೂ ಕೂಡ ಪೂರ್ಣವಾಗಿ ಕೇಳಬೇಕು. ನೆಂಟರುಗಳು ಬೇಕಾದ್ರೆ ತಿರುಗಾಡ್ಕೊಂಡು ಟೀಗಿ ಕುಡ್ಕೊಂಡು ನೆಂಟರ ಮನೆಗೆ ಹೋಗಿದ್ ಬನ್ನಿ. ಯಾಕೆ ಸೌಂಡ್ ಸಿಸ್ಟಮ್ ಬಹಳ ಚೆನ್ನಾಗಿ ಊರಿಗೆಲ್ಲ ಕೇಳಿಸುತ್ತೆ. ನೀವೆಲ್ಲೇ ಇದ್ರೂ ಕತೆ ಕೇಳಿಸುತ್ತೆ. ಅದರಿಂದ ಅದೇ ಒಂದು ಚಾನ್ಸ್ ಹೊಂದ್ಬಿಟ್ಟು ಮಲಿಕಬೇಡಿ, ಇಲ್ಲಿರ್ಬೇಕು ಎದುರುಗಡೆ. ಯಾಕೆಂದ್ರೆ ನಮ್ಮ ಮೊದಲೇ ಹೇಳಿದಾಗ ನಮ್ಮ ವೀರಪ್ಪನವ್ರು ಹೇಳಿದಾಗೆ ನಿನ್ನೆ ಮೊನ್ನೆ ಎಲ್ಲ ಕಾರ್ಯಕ್ರಮ ಬಹಳ ಚೆನ್ನಾಗಿ ಪೂಜೆ ಹವನ ಹೋಮ ಎಲ್ಲ ಚೆನ್ನಾಗಿ ನಡ್ಕೊಂಡ್ ಬಂದಿದೆ. ಈ ಕಾರ್ಯಕ್ರಮವೂ ಕೂಡ ಬಹಳ ಚೆನ್ನಾಗಿ ನಡಿಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮಕ್ಕೂ ಕೂಡ ಸಹಕಾರ ಕೊಡಬೇಕು. ನಮಗೇನು ದುಡ್ಡು ಇಟ್ಕೊಳ್ಳೆಲ್ಲ ಕೊಟ್ಬಿಡ್ತಾರ, ಆದ್ರೆ ನಷ್ಟ ಮಾತ್ರ ನಿಮಗೆ. ಇವತ್ತಿಂತ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಎಲ್ಲ ಕಲಾವಿದರುಗಳು ಕೂಡ ಇವತ್ತು ಬಂದಿದ್ದಾರೆ. ನಿಮಗೆ ಇಷ್ಟವಾದ ಗೀತೆಗಳನ್ನು ಕೇಳುತ್ತಾ ಮುಟ್ಟಿದರೆ ಶಿವನಾಣೆ ಎಂಬತಕ್ಕಂಥ ಕಥೆಯನ್ನ ನಾವೀಗ ಭಕ್ತಿಯಿಂದ ಪ್ರಾರಂಭ ಮಾಡೋಣ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ವೀರಭದ್ರೇಶ್ವರ ಕೊಟ್ಟು ಕಾಪಾಡ್ಲಿ ಅಂತ ಮೆರವಪುರದೊಳಗೆ ಸಿರಿಯವನ್ನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಪಾಡಿ ಮೆರವಪುರದೊಳಗೆ ಸಿರಿಯವನ್ನೆನಿಸಿದ ಪರಮ ಪುರುಷ ಶಿವ ಚರಿತೆಯ ಪಾಡೆ ಆಡಿಪುಗಳ ಹತ್ತಿರೋದಲಿಪುರು ಆಡಿಪುಗಳ ಹತ್ತಿರೋದಲಿಪುರು ಸುರಚಿರ ಭಾಗ ಸುವಾಚಿತವು ಸಂಬಸದಾ ಶಿವ ಸಂಬಸದಾ ಶಿವ ಸಂಬಸದಾ ಶಿವ ಸಾಂಬ ಶಿವ ಸಂಬಸದಾ ಶಿವ ಸಾಂಬ ಸದಾ ಶಿವ ಸಂಬ ಸದಾ ಶಿವ ಸಾಂಬ ಶಿವ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ. ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಎಂಬ ಕಥೆಯನ್ನ ಸಂಪೂರ್ಣವಾಗಿ ಕೇಳಿದವರಿಗೆ ಇಷ್ಟಾರ್ಥ ಭಾಗ್ಯವನ್ನು ಪರಮಾತ್ಮ ಕೊಡ್ತೇನೆ ಅಂತ ಕಥೆಯಲ್ಲೇ ಬಂದಿದೆ. ಮದುವೆ ಆಗದೆ ಗಂಡು ಮಕ್ಕಳಿಗೆಲ್ಲ ಮದುವೆ ಆಯ್ತದೆ. ಈ ಮಕ್ಕಳಿಗೆಲ್ಲ ಓದೋ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಚೆನ್ನಾಗುತ್ತೆ. ಚೆನ್ನಾಗಿ ಓದ್ತಾ ಇದ್ದೀರೇನ್ರೋ? ಪರವಾಗಿಲ್ವಂತ. ಇವತ್ತಿನ ಈ ಪುಣ್ಯ ಮದುವೆ ನಿಮಗೆಲ್ಲ ಆಗದವ್ರಿಗೆ ಈ ಪುಣ್ಯ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ಪಕ್ಕದ ನಾಡಾಗಿರ್ತಕ್ಕಂಥ ತಮಿಳುನಾಡು ಕೀಳುನಾಡು ಅಂತ ಕರೀತಾರೆ. ಅಲ್ಲಿ 63 ಪುರಾತನರು ಶಿವಶರಣರು ಬೃಹದಾಕಾರವಾದ ದೇವಾಲಯಗಳನ್ನು ಕಟ್ಟಿರ್ತಕ್ಕಂಥ ನಾಡು. ತಮಿಳುನಾಡು ಅಂದ್ರೆ ದೇವಾಲಯಗಳಿಗೆ ಬರವೇ ಇಲ್ಲ. ಒಂದೊಂದು ಪಟ್ಟಣವೇ ದೇವಸ್ಥಾನದ ಒಳಗೆ ಇದೆ. ಈ ಊರಷ್ಟಗಳನ್ನೇ ಒಂದೊಂದು ದೇವಸ್ಥಾನಗಳಿದೆ. ಇಂತಹ ದೇವಾಲಯಗಳು ಕೂಡಿರ್ತಕ್ಕಂಥ ಒಂದು ತಮಿಳುನಾಡಿನಲ್ಲಿ ಪೊನ್ನಾಂಬಲಪುರ ಎಂಬತಕ್ಕಂಥ ಒಂದು ಪಟ್ಟಣ. ಆ ಪೊನ್ನಾಂಬಲಪುರ ಪಟ್ಟಣದಲ್ಲಿ ನಂಜನಗೂಡಲ್ಲಿ ನಂಜುಂಡೇಶ್ವರ, ಚಾಮರಾಜನಗರದಲ್ಲಿ ಚಾಮರಾಜೇಶ್ವರ. ನೋಡಿ, ಆಯಾ ಊರಿಗೆ ಹೆಸರು ಹೆಂಗಿದೆ ಹಾಗೆ ಪೊನ್ನಾಂಬಲೇಶ್ವರ ಎಂಬತಕ್ಕಂಥ ಹೆಸರಿನಿಂದ ಶಿವನು ಅಲ್ಲಿ ನೆಲೆಯಾಗಿರ್ಬೇಕಾದ್ರೆ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿ ಅನ್ನಪೂರ್ಣೆಯಾಗಿ ಸದಾಪೂರ್ಣೆಯಾಗಿ ಬೇಡದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತ ಮಹಾತಾಯಿಯಾಗಿ ಪಕ್ಕದಲ್ಲಿ ನೆಲೆಯಾಗಿದ್ದಾಳೆ. ಶಿವಪಾರ್ವತಿಯರಿರುವಂತಹ ಜಾಗ ಅಂದ್ರೆ ನೋಡಿ, ಇದೆ ಈ ವೇದಿಕೆನೇ ಶಿವನ ಜಾಗ. ನೋಡಿ, ಅಲ್ಲಿ ಪ್ರಸಾದ ಇಕ್ತಿರಲ್ಲ, ಅದೇ ಅನ್ನಪೂರ್ಣೆ ಮಹಾತಾಯಿಯ ಜಾಗ. ನೀವೆಲ್ಲ ತಾಯಿಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಲ್ಲ, ಎಲ್ಲ ಅನ್ನಪೂರ್ಣೆಯರು. ಪ್ರತಿಯೊಂದು ಮನೆಯಲ್ಲೂ ಕೂಡ ಪ್ರಸಾದವನ್ನ ಅಂದ್ರೇನು, ಅನ್ನವನ್ನ ಮಾಡಿ ಇಕ್ಕಿ ಬಡಿಸಿ ತಾನು ತನ್ನ ಪತಿ ತನ್ನ ಮಕ್ಕಳಿಗೆಲ್ಲ ಅಪಾರವಾದಂತ ಆರೋಗ್ಯ ಭಾಗ್ಯವನ್ನು ಕೊಡುವಂತ ದೇವರಲ್ಲಿ ಬೇಡ್ಕೊಳ್ಳೋಳು ಮಹಾತಾಯಿ. ಅದಕ್ಕೆ ನೋಡಿ, ಸರ್ಕಾರದವ್ರು ಎಲ್ಲಾ ಭಾಗ್ಯಗಳನ್ನೂ ಅವ್ರಿಗೆ ಫ್ರೀ ಮಾಡಿರೋದು ಅದಕ್ಕೆ.
ಬಸ್ ಇತ್ತಾಗ 60 ಅತ್ತಾಗ 60 ಆಧಾರ್ ಕಾರ್ಡ್ ಇಂಚೋರೆ ಸಿಕ್ಸ್ಕೊಂಡ್ಬಿಟ್ಟಾರ. ಈಗ ಏರೋಪ್ಲೇನು ರೈಲು ಎಲ್ಲೂ ಫ್ರೀ ಮಾಡ್ಬೇಕು ಅಂತಿದಾರಂತೆ. ಹೌದು. ಆಮೇಲೆ ಗಂಡಸರು ಬಟ್ಟೆ ಗಿಟ್ಟ ಹಾಕೊಂಡ್ ಮೇಲೆ ಪಾತ್ರೆ ಗಿತ್ರ ತೊಳ್ಕ ಸುಮ್ಮನಿರೋದು ಅಷ್ಟೇ. ಅದು ಒಂದು ಒಳ್ಳೆ ಕೆಲಸ, ಸುಮಾರು ಬುದ್ಧಿ ಅದು ಯಾರಿಗೆ ಬೇಕಾದಾಗ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಆ ಹೆಣ್ಣು ಮಕ್ಕಳಿಗೆ ಅಪಾರವಾದ ಶಕ್ತಿ ಇರೋದ್ರಿಂದಲೇ ಅವರಿಗೆ ಎಲ್ಲಾ ಭಾಗ್ಯನೂ ಕೊಟ್ಟರೋರು. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಸಹಕರಿಸಿ ಮನೆತನದಲ್ಲಿ ಒಂದು ಗೌರವವನ್ನ, ಅಪಾರವಾಗಿರ್ತಕ್ಕಂಥ ಪತಿ ಮಕ್ಕಳಿಗೆಲ್ಲರಿಗೂ ಕೂಡ ಒಂದು ಆರೋಗ್ಯ ಭಾಗ್ಯವನ್ನು ಕೊಡ್ತಕ್ಕಂಥವಳು ಆ ತಾಯಿ ಮನೆಯಲ್ಲಿರ್ತಕ್ಕಂಥವಳು. ಅವಳ ಒಂದು ಗೀತೆ ಎಷ್ಟು ಚೆನ್ನಾಗಿದೆ ಅಂತ ಕೇಳೋಣ.
ಹೊನ್ನಾಂಬಲಪುರ ಪಟ್ಟಣದಲ್ಲಿ ತಿರುನೀಲಕಂಠ ಎಂಬತಕ್ಕಂಥ ಮಹಾಶಿವಶರಣ, ಅವನ ವಯಸ್ಸು 21 ವರ್ಷ. ಅವನಿಗೋರ್ವ ಧರ್ಮಪತ್ನಿ ಇದ್ದಾಳೆ, ಅವಳ ಹೆಸರು ಸತ್ಯವತಿ ಎಂಬುದಾಗಿ ಕರೀತಾ ಇದ್ದಾರೆ. ಅವಳ ವಯಸ್ಸು 18 ವರ್ಷ. 21 ವರ್ಷದ ಗಂಡ, 18 ವರ್ಷದ ಹೆಂಡತಿ. ಆವಾಗಲ್ಲ ಚಿಕ್ಕ ವಯಸ್ಸಿನಲ್ಲಿ 13, 14, 12 ವರ್ಷಕ್ಕೆ ಮದುವೆ ಆಗೋ ಕಾಲ. ಕೆಲವು ತಾಯಂದ್ರೆ ಹೇಳ್ತಾರೆ ನನಗೆ 16 ವರ್ಷಕ್ಕೆ ಮದುವೆ ಕಾರ್ಯ ಎಲ್ಲ ಮುಗಿದೋಗಿತ್ತು ಅಂತಾರೆ. ಅಂದ್ರೆ ಅವತ್ತಿನ ಕಾಲ. ಈಗಿರ್ಬೇಕಾದ್ರೆ ಆ ಗಂಡ ಹೆಂಡತಿಯರ ದಿನನಿತ್ಯದ ಕಾಯಕ ಏನಪ್ಪಾ ಅಂದ್ರೆ ತಿರುನೀಲಕಂಠರ ಕಾಯಕ. ಊರಾಚೆ ಇರ್ತಕ್ಕಂಥ ಪೊನ್ನಾಂಬಲೇಶ್ವರ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಬರೋದು, ದೇವರಿಗೆ ಅಲಂಕಾರ ಮಾಡೋದು, ದೇವರಿಗೆ ಆರತಿಯನ್ನು ಮಾಡೋದು, ಅಭಿಷೇಕವನ್ನು ಮಾಡೋದು. ಪೂಜೆ ಮಾಡಿ ಬಂದಂತ ದಕ್ಷಿಣೀಯ ಕಾಸಿನಿಂದ ತನ್ನ ಸಂಸಾರವನ್ನು ಸಾಗಿಸ್ಕೊಂಡು ಹೋಗೋದು. ಗಂಡ ಹೆಂಡತಿ ಇಬ್ಬರೇ. ಗಂಡನಿಗೆ ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಟ್ರೆ ಹೆಂಡತಿ ಅದನ್ನು ತಗೊಂಡೋಗಿ ಪೂಜೆ ಮಾಡಿಕೊಂಡು ಬಂದು ಪೂಜಾ ಸೇವೆಯಿಂದ ಬರ್ತಕ್ಕಂಥ ದಕ್ಷಿಣೀಯ ಕಾಸಿನಿಂದ ತನ್ನ ಸಂಸಾರವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾನೆ ಮಹಾನುಭಾವ. 70 ವರ್ಷದ ಮುದುಕರು ಕೂಡ ತಿರುನೀಲಕಂಠರನ್ನ ಕಂಡ್ರೆ ಕೈ ಮುಗಿತಾರೆ. ನಮ್ಮೂರಿನ 2ನೇ ದೇವರು ಕಣಪ್ಪ. ಯಾಕಂದ್ರೆ ವ್ಯಕ್ತಿಯ ಆಯಸ್ಸನ್ನು ಯಾವತ್ತೂ ಅಳತೆ ಮಾಡಲ್ಲ, ವ್ಯಕ್ತಿಯ ತೂಕವನ್ನೇ ಯಾರು ಅಳತೆ ಮಾಡಲ್ಲ, ಆ ವ್ಯಕ್ತಿಯ ಗುಣವನ್ನ ಅಳತೆ ಮಾಡ್ತಾರೆ. ಆ ಗುಣಕ್ಕೆ ತಕ್ಕ ಬೆಲೆ. ಚಿಕ್ಕ ಮಕ್ಕಳಿಗೂ ಗೌರವ ಕೊಡ್ತಾರೆ. ನಮ್ಮ ಊರಿಗೆ ಒಳ್ಳೆ ಹುಡುಗನಂತೆ, ಚೆನ್ನಾಗಿ ಓದ್ತಾ ಇದ್ದಾನಂತೆ ಅಂತ ಗೌರವ ಕೊಡ್ತಾರೆ. ಕೆಲವರಿಗೆ 90 ವರ್ಷ ಆಗಿದ್ರು ಮಕ್ಕಳು ಬೈತವೆ ಅವನ್ನ, ಕತ್ತೆಗೆ ವಯಸ್ಸಾದಂಗೆ ವಯಸ್ಸಾಯ್ತು ಅಂತ. ಅದಕ್ಕೆ ನೋಡಿ, ಹಣಕ್ಕೆ ಬೆಲೆ ಅಲ್ಲ, ಅವನ ವ್ಯಕ್ತಿತ್ವ, ಅವನ ತೂಕಕ್ಕೆ ಬೆಲೆ ಅಲ್ಲ, ಅವನಲ್ಲಿರ್ತಕ್ಕಂಥ ಗುಣಕ್ಕೆ ಬೆಲೆ. ತಿರುನೀಲಕಂಠರು ನಮ್ಮೂರಿನ ದೇವರು ಅಂತ ಅವ್ರನ್ನ ಊರಿನ ಜನರೆಲ್ಲ ಪೂಜಿಸ್ತಾ ಇರಬೇಕಾದ್ರೆ ಮಹಾನುಭಾವರಾದಂಥ ಗಂಡ ಹೆಂಡತಿರಿಬ್ರು ಜೀವನದಲ್ಲಿ ಎಲ್ಲವನ್ನೂ ಕೂಡ ತಾವು ಪಡ್ಕೋಬೇಕು. ಅಂದ್ರೆ ನಾವು ಮಕ್ಕಳನ್ನು ಪಡ್ಕೋಬೇಕು, ಪುಣ್ಯವಂತರಾಗಬೇಕು ಎಂಬತಕ್ಕಂಥ ಆಸೆ ಅವರಿಗೆ. ಬಹುಶಃ ಹಿಂದಿನ ಕಾಲದಲ್ಲಿ ಎಲ್ಲಾ ಕಥೆಲೂ ಮಕ್ಕಳಿಲ್ಲ ಅನ್ನೋ ಕಥೆನೇ ಜಾಸ್ತಿ. ನಮ್ ಇವತ್ತಿನ ಕಾಲದಲ್ಲಿ ಆ ಕಥೆ ಬರಲ್ಲ. ಒಂದೊಂದು ಊರ್ಲಿ ಗೂಡಿಸ್ಕೊಂಡ್ಬಿಟ್ರೆ 2 ಲಾರಿ 3 ಲಾರಿ ಆಯ್ತವ. ಇಲ್ಲೂ ಒಂದು ಟಾಟಾ ಎಸಿ ಆಯ್ತವ, ಇಲ್ಲೂ ಅವ ಒಟ್ಲಿ. ಯಾಕಂದ್ರೆ ಮಕ್ಕಳ ಭಾಗ್ಯವನ್ನ ನಮ್ಮ ಇವತ್ತಿನ ಕಾಲದಲ್ಲಿ ಪರಮಾತ್ಮ ಚೆನ್ನಾಗಿ ಕೊಟ್ಟವನೆ. ಹಿಂದಿನ ಕಾಲ ಮಗು ಪಡಿಬೇಕು ಅಂದ್ರೆ ಯಾಗ, ಯಜ್ಞ, ತಪಸ್ಸವನ, ಹೋಮ, ಪೂಜೆ ಎಲ್ಲ ಮಾಡ್ತಿದ್ರು. ಪುತ್ರ ಕಾಮೇಷ್ಟಿ ಯಾಗ ಅಂತ ಮಾಡಿ ಚಿನ್ನದ ನೇಗಲ್ಲ ಕಟ್ಟಿ ಹೊಲವನ್ನ ಉತ್ತು ಆ ಫಲನ ಮಕ್ಕಳನ್ನ ಪಡ್ಕೋತಿದ್ರು. ಈಗ ಮರದ್ನೇಗಲ ಎಲ್ಲ ಕಟ್ಟೋರು ಕಮ್ಮಿ ಆಗ್ಬಿಟ್ಟವ್ರೆ. ನಮ್ಮ ಹಳ್ಳಿ ಕಡೆ ಕೇಳಿದ್ರೆ ಹೆಂಗಸು ಒಂದೇ ಮಾತು ಹೇಳುದು, ನಾವೇನ್ ಮಾಡವತ್ತಮ್ಮ ದೇವ್ರು ಕೊಟ್ಬಿಟ್ಟ ಉಟ್ಕೊಂಡ್ಬಿಟ್ಟ. ನಾವೇನ್ ಕೇಳಕ್ ಹೋಗಿದ್ವಾ ಅಂದ್ರೆ ಕೊಡಕ್ ಬಂದಿದ್ನ ದೇವ್ರು. ದೇವರ ಸಹಕಾರ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ. ಇನ್ನು ಮಕ್ಕಳಿಲ್ಲದವಳು ಅಂದ್ರೆ ಅವಳನ್ನ ಕೆಲವರು ಆಡ್ಕೊಳ್ಳೋದು ಉಂಟು. ಕೆಲವರು ಅಯ್ಯೋ ಇನ್ನೇನು 15 ವರ್ಷ ಆಯ್ತು ಮದುವೆ ಆಗಿ ಏನೂ ಇಲ್ಲ ಅಂತ, ಇನ್ನು ಆಗದು ಇಲ್ಲಕ್ಕ ಕೂತ್ಕ ಮೈ ಬೆಳಕ ತೊಕ್ಕಣ ನೋಡಿ, ಡಾಕ್ಟರ್ಗೆ ಅಂತ ಹೆಚ್ಚಾಗಿ ಇವಳೆ ಸರ್ಟಿಫಿಕೇಟ್ ಕೊಟ್ಬಿಟ್ಲಲ್ಲ, ಚೆಕ್ ಮಾಡಕ್ ಹೋಗಿದ್ಲ. ಈ ದುಃಖವನ್ನ ಆ ಸತ್ಯವತಿ ದೇವರಲ್ಲಿ ನಿವೇದನೆ ಮಾಡಿಕೊಳ್ತಾ, ಪರಮಾತ್ಮ ನನಗೆಂತದ್ದಾದ್ರೂ ಒಂದು ಮಗುವನ್ನು ಕರುಣಿಸು, ನಾನು ಪುಣ್ಯವಂತನಾಗಬೇಕು. ನಾನು ಕೂಡ 4 ಜನರ ಹೆಂಗಸನಲ್ಲಿ ಹುಟ್ಟಿ, ಹೆಣ್ಣು ಕುಲದಲ್ಲಿ ಹುಟ್ಟಿ, ಹೆಣ್ಣು ಕುಲಕ್ಕೆ ಸಾರ್ಥಕತೆ ಬರಬೇಕಾದ್ರೆ ಅವಳೊಮ್ಮೆ ತಾಯಿ ಆದಾಗಲೇ ಅವಳ ಕರ್ಮಗಳೆಲ್ಲವೂ ಪರಿಹಾರ. ಅದಕ್ಕೆ ಒಂದು ಹೆಣ್ಣು ಭಾಗ್ಯವನಾದ್ರೂ ಸರಿ, ಗಂಡು ಭಾಗ್ಯವನಾದ್ರೂ ಸರಿ, ಒಂದು ಮಗುವನ್ನ ಕರುಣಿಸುವಂತ ಯಾವ ಭಗವಂತನಲ್ಲಿ ಹಗಲು ರಾತ್ರಿ ಬೇಡ್ಕೋತಿರ್ಬೇಕಾದ್ರೆ ಆ ಗಂಡ ಹೆಂಡತಿಯರ ಒಂದು ಆಸೆ, ಆಕಾಂಕ್ಷೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿರ್ತಕ್ಕಂಥ ಜಂಗಮಾರಾಧನೆ. ಪ್ರತಿನಿತ್ಯ ಒಬ್ಬ ಜಂಗಮರನ್ನ ಕರ್ಕೊಂಬಂದು ಪೂಜಾ ಪ್ರಸಾದಗಳನ್ನು ಮಾಡಿ ಅವರಿಗೆ ಹಿಕ್ಕಿ ಜಂಗಮರಿಂದ ಅಪಾರವಾದಂತಹ ಆಶೀರ್ವಾದವನ್ನು ಪಡ್ಕೋತಿದ್ದಂತಹ ಕಾಲ. ಅದಕ್ಕೆ ನೋಡಿ, ಹರಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರುಮುನಿದೊಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಇವತ್ತು ಜಗದ್ಗುರುಗಳು ಈ ಗ್ರಾಮಕ್ಕೆ ಪಾದ ಇಟ್ಟಿದ್ದಾರೆ. ಅವ್ರನ್ನ ನಾವು ವರ್ಷಕ್ಕೊಂದ್ಸಲ ಕರ್ಕೊಂಬರಕ್ಕಾಗಲ್ಲ, ಒಂದು ತಿಂಗಳಿಗೊಂದ್ಸಲ ಕರ್ಕೊಂಬರಕ್ಕಾಗಲ್ಲ. ಇವತ್ತು ಕರ್ಕೊಂಬರಕ್ಕೆ ಅದೆಷ್ಟು ದಿನಗಳಲ್ಲಿ ಅವ್ರನ್ನ ಗೊತ್ತು ಮಾಡಿ. ಯಾಕಂದ್ರೆ ಪ್ರಪಂಚಕ್ಕೆ ಬಹಳ ಕೀರ್ತಿವಂತರಾಗಿರ್ತಕ್ಕಂಥ ಜಗದ್ಗುರುಗಳು ನಮ್ಮ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು. ಅಮೆರಿಕದಲ್ಲಿ ಕೇಳ್ತೀರಾ, ಮತ್ತೊಂದು ದೇಶದಲ್ಲಿ ಕೇಳ್ತೀರಾ, ಅವರ ಹೆಸರು ಕೀರ್ತಿ ಆಗಿದೆ. ಕೋಟ್ಯಾನುಕೋಟಿ ಮಕ್ಕಳಿಗೆ ವಿದ್ಯಾ ಪ್ರತಿಯೊಂದು ಕೂಡ. ಅದರಲ್ಲೂ ಈ ಹೋದವಾರ ಜಾತ್ರೆ ನಡೀತಲ್ಲ, 15ರಿಂದ 25 ಲಕ್ಷಗಳ ತನಕ ಜನಕ್ಕೆ ಊಟ ಹಾಕಿದ್ರಲ್ಲ, ಬಹಳ ಶಿಸ್ತು, ಸಂಭ್ರಮ. ಆ ಒಂದು ಸಮಯಕ್ಕೆ ತಕ್ಕ ಬೆಲೆ, ಆ ಸಮಯ ಮತ್ತು ಶಿಸ್ತು ಅವರಲ್ಲಿ ಕಲಿಬೇಕು. ಅಂತ ಒಂದು ವೈಭೋಗವಾದ ಗುರುಗಳು ಇವತ್ತು ಇಲ್ಲಿ ನಮ್ಮ ಜಗದ್ಗುರುಗಳಲ್ಲಿ ಪಾದ ಮೆಟ್ಟಿ ಹೋಗಿದ್ದಾರೆ ಅಂದ್ರೆ ಆ ಗುರುವಿನ ಸಾಕ್ಷಾತ್ಕಾರ ನಿಮ್ಮೆಲ್ಲರಿಗೂ ಆಯಿತು ಅಂತ. ಅದಕ್ಕೆ ಒಂದು ವೇಳೆ ಶನೇಶ್ವರ ಕೆಟ್ಟವನಾಗಿದ್ರು, ಗುರುಬಲ ಚೆನ್ನಾಗಿದ್ರು ಸಾಕಂತೆ, ಶನೇಶ್ವರನು ಒಳ್ಳೆಯವನಾಗೋಯ್ತಾನಂತೆ. ಅದಕ್ಕೆ ನಮಗೆಲ್ಲರಿಗೂ ಗುರು ಸಾಕ್ಷಾತ್ಕಾರ ಬೇಕು. ಅರ್ಥವಾಯ್ತೇನ್ರೋ? ನೀವು ಒಳ್ಳೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಬೇಕಾದ್ರೂ ಗುರುಬಲ ಬೇಕು. ಚೆನ್ನಾಗಿ ಓದ್ತಾ ಇದ್ದೀರಾ? ಊರು ಒಳ್ಳೆ ಹೆಸರು ತರಬೇಕು. ಊರ ಹೆಸರ ಚರ್ಮ ಹೊಡೆದ ಬೇಡ ಬೀಸಟ್ಟಳ್ಳಿ ಅಂತ ಇರ್ಲಿ, ಅದು ಚೇಂಜ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಕೀರ್ತಿವಂತರಾಗಬೇಕು ಅಂದ್ರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ.
ಹರಮುನಿಯಲ್ಲಿ ಗುರು ಜಯಿಸಬಲ್ಲ ಗುರು ಮುನಿದಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರುಬಲದಿಂದ ಅವನು ಸರ್ ಮಾಡ್ಬೋದು. ಗುರು ಏನಾರ ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರೆ ಅವನು ಸರ್ ಮಾಡಕ್ಕಾಗಲ್ವಂತೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಹೇಳ್ರು. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಮ್ಮ ನಮ್ಮದ ತಸ್ಮೈ ಶ್ರೀ ಗುರವೇ ನಮಃ ಹೇಳಿ. ನಮಃ ತಸ್ಮೈ ಶ್ರೀ ಗುರವೇ ನಮಃ. ವೆರಿ ಗುಡ್. ಈ ವರ್ಷ ಪಾಸು ಕಣ. ಇಲ್ಲಿ ಗಂಡ ಹೆಂಡತಿಯರ ಜೀವನ ನಾವು ಶ್ರೀಮಂತರಾಗಬೇಕು ಅಂತಲ್ಲ, ಅಥವಾ ನಾವು ಅಧಿಕವಾಗಿ ಹಣ ಸಂಪಾದನೆ ಮಾಡಬೇಕು ಅಂತಲ್ಲ. ನಮ್ಮಿಬ್ಬರ ಪ್ರೀತಿ ವಾತ್ಸಲ್ಯಗಳೇ ನಮಗೆ ಆ ಶಿವನು ಕೊಟ್ಟ ವರಪ್ರಸಾದ ಅಂತ ಗಂಡ ಹೆಂಡತಿರಿಬ್ಬರು ಕೂಡ ಆನಂದ ಪರವಶರಾಗಿದ್ದಾರೆ. ಪ್ರೇಮಗಳೇ ಬದುಕಿಗೆ ಸಿರಿತನ, ಒಂದೇ ಬಾಳದ ಬದುಕೆ ಬಡತನ. ಪ್ರೇಮಗಳೇ ಬದುಕಿಗೆ ಸಿರಿತನ, ಒಂದೇ ಬಾಳದ ಬದುಕೆ ಬಡತನ. ಪ್ರೇಮಗಳೇ ಬದುಕಿಗೆ ಸಿರಿತನ, ಒಂದೇ ಬಾಳದ ಬದುಕೆ ಬಡತನ. ಪ್ರೇಮಗಳೇ ಬದುಕಿಗೆ ಸಿರಿತನ. ಒಬ್ಬರೊಬ್ಬರು ಹರಿದು ಬಾಳಲು, ಹರಿವುದು ಸುಖದ ಕೊನಲು. ಸುಖದ ಕೊನಲು ಪತಿಯ ಸೇವೆಯೇ ಸಚಿಗೆ ಸರ್ವಸ್ವ. ಸಚಿಯ ಸಹಕಾರವೇ ಪತಿಗೆ ಸರ್ವಸ್ವ. ಪ್ರೇಮಗಳೇ ಬದುಕಿಗೆ ಸಿರಿತನ, ಒಂದೇ ಬಾಳದ ಬದುಕೆ ಬಡತನ. ಪ್ರೇಮಗಳೇ ಬದುಕಿಗೆ ಸಿರಿತನ. ವನವಾಸ ದೈವಾಧೀನ, ಅದಕ್ಕಾಗಿ ಬದುಕುವುದು ಜಗದಲ್ಲಿ ಬಲುಹೀನ. ಇರಬೇಕು ಕೊಟ್ಟಿದ್ದು ತಿನ್ನಬೇಕು, ಕರೆದಾಗ ನಡೆಯಬೇಕು. ಪ್ರೇಮಗಳೇ ಬದುಕಿಗೆ ಸಿರಿತನ, ಒಂದೇ ಬಾಳದ ಬದುಕೆ ಬಡತನ. ಪ್ರೇಮಗಳೇ ಬದುಕಿಗೆ ಸಿರಿತನ. ಗವಕ 2 ನಿಮಿಷ ಆಫ್ ಮಾಡಪ್ಪ. ಕರೆಂಟ್ ಬಂದಿದ್ದ?
ದೇವ ಬಾರೋ ಸ್ವಾಮಿ ಮಲಯ ದೇವ ಬಾರೋ ದೇವ ಬಾರೋ ಸ್ವಾಮಿ ಮಲಯ ದೇವ ಬಾರೋ ಏಳೇಳು ಮಲಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲಯ ಮೆರೆದು ನಡುಮಲೆಯಲ್ಲಿ ನೆಲೆಗೊಂಡು ನಗು ನಗುತ್ತ ಕುಳಿತಿರುವ ದೇವ ಬಾರೋ ಸ್ವಾಮಿ ಮಲಯ ದೇವ ಬಾರೋ ಚೆಲುವಾದ ಗಿರಿಯವನೇ ಸ್ವಾಮಿ ಚಿನ್ನಾದ ತೇರಿನವನೇ ಎಪ್ಪತ್ತೇಳು ಮಲೆಯ ಒಡೆಯ ಎಣ್ಣೆ ಮದನದ ಪ್ರಿಯ ಆಲರದಿಯ ಮೇಲೆ ಬಾಲಾಡುವ ಸ್ವಾಮಿ ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ ಆಲರವಿಯ ಮೇಲೆ ಬಾಲಾಡುವ ಸ್ವಾಮಿ ಗಂಡುಲಿಯ ಬೆನ್ನೇರಿ ಮೆರೆದಾಡುವ ಸ್ವಾಮಿ ದೇವಾದಿ ದೇವರನ್ನು ಕಾಪಾಡಿದ ಸ್ವಾಮಿ ದೇವ ಬಾರೋ ಸ್ವಾಮಿ ಮಲಯ ದೇವ ಬಾರೋ ಅನವರತ ನಿನ್ನ ಲೀಲೆ ಹಾಡುವೆ ದಯವಿರಲಿ ನನ್ನ ಮೇಲೆ ಈ ಬಡವನ ಮೊರೆಗೆ ಒಲಿದು ಬಾರಯ್ಯ ನನ್ನ ಮನೆಗೆ ಬಾಳಲ್ಲಿ ಬಲು ನೊಂದು ಬಡಲಿರುವೆನು ತಂದೆ ದೀನದಯ ಸಿಂಧು ನೀನೇ ಗತಿಯು ಮುಂದೆ ಬಾಳಲ್ಲಿ ಬಲು ನೊಂದು ಬಡಲಿರುವೆನು ತಂದೆ ದೀನದಯ ಸಿಂಧು ನೀನೇ ಗತಿಯು ಮುಂದೆ ಬಂದು ನನ್ನನ್ನೊಮ್ಮೆ ಹರಸೆಂದು ಬೇಡುವೆ ದೇವ ಬಾರೋ ಸ್ವಾಮಿ ಮಲಯ ದೇವ ಬಾರೋ ಏಳೇಳು ಮಲಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು
ಮಾಡಿವ ಬಾರು ಸ್ವಾಮಿ ಮಲಯ ಮಾಡಿವ ಬಾರು ದೀಪ ಮಾಡಿವ ಬಾರು ಸ್ವಾಮಿ ಮಲಯ ಮಾಡಿವ ಬಾರು. ಧನ್ಯವಾದಗಳು. ಕುರ್ಚಿಗಳೇ ಸೋಲ್ಡ್ ಔಟ್ ಆದ ಬಹಳ ಸಂತೋಷ ಆಗೋಯ್ತು. ಈ ಗೀತೆಯನ್ನು ಆಡಿದ ನಮ್ಮ ಮಲ್ಲಪ್ಪ ಕೊಡ್ಸೋಗೆ ಹುಡುಗ ಇವನು ಇಸ್ಕಳ ಯಾವ್ದೋ ಚೆಕ್ ಬುಕ್ ಇರ್ಬೇಕು ಅನ್ನಗದ. ಹಾ ಬೇಕಾಯ್ತು ಕೊಡಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಚನ್ನಮಲ್ಲಪ್ಪ ಕೊಡ್ಸೋಗೆ ಹುಡುಗ ಇವನು ಆರ್ಕೆಸ್ಟ್ರಾದಲ್ಲಿ ಆಡ್ತಿದ್ದವನು. ಇವನ್ನ ಈಗ ಈ ಕಥೆಗಳಲ್ಲಿ ಆಡೋದಕ್ಕೆ ರೂಢಿ ಮಾಡ್ತಾ ಇದೀವಿ. ಒಂದು ಚಪ್ಪಾಳೆ ಹೊಡಿರಿ, ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಪಕ್ಕದ ಗ್ರಾಮದವನು, ಕಾಮಯ್ಯನಪುರ ತಾಯಿ ಮನೆ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಚೆನ್ನಾಗಿ ಮಹದೇಶ್ವರ ಗೀತೆಯನ್ನು ಆಡತಕ್ಕಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮಹದೇಶ್ವರ ಒಳ್ಳೆ ಶಕ್ತಿಯನ್ನು ಕೊಡ್ಲಿ ಹುಡುಗನಿಗೆ ಅಂತ ನಾ ಕೇಳ್ತಾ, ಎಲ್ಲಕ್ಕಿಂತ ಹೆಚ್ಚಾಗಿ ಜ್ಞಾನ ಬಂದಾಗ ಸ್ವಲ್ಪ ಸ್ವಲ್ಪ ಒಂದೊಂದು ಗುಂಪು ಎದ್ದು ಬತ್ತಾವ್ರೆ. ಈಗ ನೋಡೋ ನಡಿ ಒಂದ್ ಗಳ ತಗದಿ ಏನಾದ್ದೋ ತಗ ಅಂತ ನೀವು ಬಂದು ಒಂದ್ ಗಳ ಕತೆ ಕೂತ್ಕೊಂಡು ಕೇಳಿದ್ರೇನೆ ಅದು ಸಮಾಪ್ತಿ. ಇಲ್ಲ ಅಂದ್ರೆ ಎಲ್ಲ ಅರ್ಧಂಪರ್ಧಂ ಆಯ್ತದ. ವಕ್ರ ದೇಶ ಅಂತಾರ ನೋಡಿ ಹಂಗಾಯ್ತದೆ. ಒಬ್ರಿಗೆ ಹೇಳ್ಕೊಳಕ್ ಹೋಗಲ್ಲ, ಹೇಳ್ಕೊಳದೆ ಇರಕ್ ಹೋಗಲ್ಲ, ಹಂಗಾಯ್ತದ. ಆಮೇಲೆ ಒಬ್ಬ ಅಕ್ಕ ಏನ್ ಮಾಡ್ತಾಳೆ, 5-6 ಜನ ಹೇಳಿಸ್ಕೊಟ್ಟಗದವ, ನಡಿ ಹೋಗವ ತಗ ಅಂತ. ಈ ಪೂರ್ತಿ ಕತೆ ಕೇಳೋರು ಪಾಪ ಅಕ್ಕನಿಗೆ ಸುತ್ತಕೊಳ್ಳೋದು. ಅದರಿಂದ ಕೊನೆ ತನಕ ಕೂತು ಕೇಳದವರಿಗೆ ಪುಣ್ಯ ಫಲವನ್ನ ಪರಮಾತ್ಮ ಕೊಟ್ಟು ಕಾಪಾಡ್ತಾನೆ. ಅದಕ್ಕೆ ನಾವೆಲ್ಲರೂ ಕೂಡ ಅವನ ಕಥೆಯನ್ನು ಕೇಳಬೇಕು, ಎಲ್ಲಾ ಗೀತೆಗಳನ್ನು ಕೇಳಬೇಕು. ಜೊತೆಗೆ ಮುಟ್ಟಿದರ ಶಿವನಾಡೆ ಅಥವಾ ತಿರುನೀಲಕಂಠ ಎಂಬತಕ್ಕಂಥ ಈ ಕಥೆಯಲ್ಲಿ ಸತಿಪತಿಗಳಿರುವರು ಕೂಡ ಅನುಗಾಲವ ಭಗವಂತನಿಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟುಕೊಂಡಿರಬೇಕಾದ್ರೆ ಮಹಾಶಿವರಾತ್ರಿ ಅಂತ ಪುಣ್ಯ ದಿವಸ ಬಂತು. ಎಂತಿ ಕೇಳ್ತಾಳೆ ಸ್ವಾಮಿ, ನಾಳೆ ಮಹಾಶಿವರಾತ್ರಿ. ಶಿವರಾತ್ರಿ ಅಂದ್ರೆ 1000 ಜನ ಸೇರ್ತಾರೆ ದೇವಸ್ಥಾನಕ್ಕೆ. ನಿಮಗೆ ತಟ್ಟೆ ತುಂಬಿಕೊಳ್ಳುವಷ್ಟು ದಕ್ಷಿಣೆ ಬರುತ್ತೆ ನಾಳೆ. ಅದಕ್ಕೆ ನನ್ನದೊಂದು ಆಸೆ ಏನು ದೇವಿ, ನಾಳೆ 4-6 ಜಂಗಮರನ್ನ ಮನೆಗೆ ಕರೆತಂದು ಅವರಿಗೆ ಪ್ರಸಾದ ಇಕ್ಕಬೇಕು ಅಂತ ನನ್ನ ಆಸೆ. ಇಷ್ಟೇ ತಾನೆ. ಎಲ್ಲರೂ ಒಡವೆ ವಸ್ತ್ರಗಳನ್ನು ತಗೋಬೇಕು ಅಂತ ಆಸೆ ಪಡುವಂತಹ ಕಾಲದಲ್ಲಿ ಜಂಗಮಾರಾಧನೆಯನ್ನು ಮಾಡಬೇಕು ಅಂತಿದೆಯಲ್ಲ, ನಿನಗಿಂತಲೂ ಬಹಳ ಮುಂದುವರೆದ ಶರಣೆ ಕಣೆ. ನಿನ್ನಂತ ಅವಳ ಕೈ ಹಿಡಿದ ನಾನೇ ಪುಣ್ಯವಂತ, ನಾನೇ ಭಾಗ್ಯವಂತ. ಅದಕ್ಕೆ ನೋಡಿ, ಸತಿಪತಿಗಳು ಒಂದಾದ ಭಕ್ತಿ ತವಪ್ಪುವುದು ಶಿವಂಗೆ. ಸತಿಪತಿಗಳು ಒಂದಾಗದವರ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ. ಗಂಡ ಹೆಂಡತಿನ ಮನಸ್ಸು ಅದು ವಯಸ್ಸೆಷ್ಟಾರವಾಗಿರ್ಲಿ ಒಂದಾಗಿರ್ಬೇಕು. ಆ ಮನಸ್ಸು ಒಂದಾಗಿದ್ದಾಗಲೇ ಆ ಮನೆ ಒಂದು ಸಾರ್ಥಕತೆ. ಎತ್ತು ಏರ್ಗ ಕ್ವಾಣ ನೀರ್ಗ ಅಂದಾಗ ಆಯ್ತಾ ಇಲ್ಲ ಅಂದ್ರೆ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಂದ್ರೆಲ್ಲ ಸೇರೋರು, ಇಲ್ಲಿರೋರೆಲ್ಲ 63 ಅನ್ನಂಗದ. 63 ಅಂದ್ರೆ 6 3 ಕಡೆ ತಿರ್ಕೊಂಡಿರುತ್ತೆ, 3 6 ಕಡೆ ತಿರ್ಕೊಂಡಿರುತ್ತೆ. ಗಂಡನ ಮನ್ಸು ಹೆಂಡತಿ ಮನ್ಸು ಗಂಡ ಅರ್ಥ ಮಾಡ್ಕೊ ಬದುಕೋದಕ್ಕೆ ಗಂಡ ಹೆಂಡತಿಯರ ಜೀವನ ಹಿಂಗಿರ್ಬೇಕು. 63 ಕಣ್ಣಗೆ. ಅದ್ರ ಬದಲು 36 ಆದ್ರೆ 3 ಹತ್ತ ತಿರ್ಕೊಂಡಿರುತ್ತೆ, 6 ಇತ್ತ ತಿರ್ಕೊಂಡಿರುತ್ತೆ. ಎತ್ತು ಏರ್ಗ ಕ್ವಾಣ ನೀರ್ಗ ಬೆಳಗಾಯ್ತವ್ರು ಕುಸ್ತಿ ಫೈಟಿಂಗು ಜಗಳ. ಇತ್ತಾಗ 63 36 ಮಿಕ್ಸ್ ಅಂತ. ಮಧ್ಯದಲ್ಲಿ ಎದ್ದೋದ್ರ 36, ಕೊನೆಗಂಟ ಇದ್ರ 63. ಯೋಚನೆ ಮಾಡಿ ನೀವೇ. ಅಯ್ಯೋ ನನ್ ಗಂಡ ವಾದರ್ಸ್ಕೊಂಡು ಹೊಡೆದನಕವ, ನಾನಾಗಿರೋ ಹೊತ್ಗ ಮುಂಡ ಮಗನ ಜೊತಲ್ ಬಾಳಿನಿ, ಕಲ್ನೆಲ್ಲ ಎತ್ತಕನಕವ. ಒಂದಿನ ಒಳ ಬಂದದ ತೋರಿಸ್ತೀನಿ ಅನ್ಬಿಟ್ಟು ಒಳಗ್ ತಳ್ಬಿಟ್ಟು ಕಟ್ಟ ಮೇಲೆ ಬಿಡಿ ಕಸ್ಕೊಂಡ್ ಕೂತ. ಆಮೇಲೆ ಐಕ ಮಕ್ಕಳೆಲ್ಲ ಪತ್ರ ಎಳ್ಕೊಂಡಿದ್ದಾರೆ. ಅವತ್ತೇ ಸತ್ತೋಗನು ನಾನು. ಇನ್ನೊಂದಿನ ಬೊಮ್ಮಲಾಪುರದಲ್ಲಿ ಗೌರ್ಮೆಂಟ್ ಬಸ್ ತಳ್ಬಿಟ್ಟಿನಕವ. ಬಸ್ ನಮ್ಮ ಬೇರೆ ಹಾಕ್ಬಿಟ್ಟ ಸದ್ಯ ಕ್ಯಾಣ್ಗಾರ್ ಮುಂಡ ಮಗ. ಇನ್ನೊಂದಿನ ಮನೇಲಿ ಮನೆಗಿದಾಗ 3 ಪೇಜ್ ಕರೆಂಟ್ ಕೊಟ್ಬಿಟ್ಟಿನಕವ. ಕರೆಂಟ್ ಹೊಡ ಒಂದೆರಡು ನಿಮಿಷ ಕೊಟ್ಟಿದ್ದಾನ. ಆದ್ರ ಅವ್ ಎಷ್ಟಾರ ಹೊಡಿಬಿಡು, ಒಂದೊಂದು ಟೈಮ್ಲಿ ನನ್ ಕಂಡ್ರ ಜೀವ ಬಿಡಿಸ್ಕೊಳ್ಳ. ಅದ ಹೆಂಗೆ ತಾಯಿ? ಎಲ್ಲನೂ ಹೇಳಕ್ಕದ್ದು ಸುಮ್ ಕೂತ. ಹೇಳು ಆಯ್ತು. ಹೋಗು ನಗ್ತಾಳವಕ್ಕ. ಹೇಳು ಅಂದ್ರೆ ಸುಮ್ ಬೆಡ್ಬೇಡಿ ಕಣ್ಗಾಡ್ಬೇಡ. ಹೇಳು ಅಂದ್ರ ಒಂದೊಂದು ಟೈಮ್ಲಿ ನನ್ ಕಂಡ್ರ ಜೀವ ಬಿಡಿಸ್ಕೊಳ್ಳ. ಅದ್ನೇ ಹೇಳು ಅಂತ. ಒಂದಿನ 2 ಗಂಟೆ ರಾತ್ರಿಲಿ ಪಪ್ಸ್ ತಿನ್ಬೇಕು ಅಂದ್ಬಿಟ್ಟು. ಅದೇ ಸುಮಾರು ಒಂದು ತಿಂಗಂತ ಆಗಂದೇಟ್ಗೆ ದಡ್ಡಾರ್ನ ಕೂಟ್ರ ಒದ್ಬಿಟ್ಟು ಹಿಂಗ್ ಮನಸ್ಕೊಂಡು ಹಿಂಗ್ ಎತ್ಕೊಂಟಾನ. 7 ತಂದ್ಬಿಟ್ಟ ಪಪ್ಸ. ನೋಡಪ್ಪ, ನಾನಂತೂ ನಾತದ ಬಾಯಲ್ಲೇ ತಿನ್ಕೊಂಡಿಕವ. ಅವ್ ಹೊಡಿಬಿಡು, ಕಲ್ಲೇ ಎತ್ತಾಕ್ಬಿಡು, ಕರೆಂಟ್ನೇ ಕೊಡ್ಬಿಡು. ಒಳಗೆ ಹೆಂಗ್ ಮಡಗಿದನು ಗುಮ್ನಂಗ ಪ್ರೀತಿ. ಹೆಂಗ್ ಮಡಗಿದನು ಅಂದೇ ಬೆಳಿಗ್ಗೆ ಪೊಲೀಸ್ನವ್ರು ಬಂದ್ಮೇಲೆ ಗೊತ್ತಾಯ್ತು ಅಂಗಡಿ ಮೇಡ್ರು ಬಿಡ್ತಂದನ ಅಂತ. ಈಗ ಅಣ್ಣಯ್ಯ ಜೈಲ್ಗೆ ಹೋಗಿದ್ ಬಂದ್ನ. ಈಗ ವಾದರ್ಸ್ತಿದ್ದು ಅಡೆಲೇಗ ಬಿಟ್ಬಿಟ್ಟ. ಈಗ ಹಾಗಾದ್ರೆ ಎಷ್ಟತ್ತ ನಿಂಗ್ ಗಂಡನ ವಯಸ್ಸು? ಇನ್ನೇನು 89 ಕಕ್ಕ. 2 ವರ್ಷ ಹೊಡ್ಕೊಳಕ್ಕೆ ಎತ್ ಬಿಡ್ಬಿಟ್ಟ ಅಂತ.
ಎದ್ ಬಂದು ಹೊಡೆಯಕ್ಕಾಗ್ದೆ. ಓಹೋ ಇವಂದು ಹೇಳ್ಬಿಟ್ಟ ಎದ್ ಬಂದ್ ಹೊಡೆಯಕ್ಕಾಗದೆ ಬಿಟ್ಬಿಟ್ನಂತ ಕೂತ್ಕ ವಾದಸ್ ಗೌರಿ ಹಬ್ಬದಲ್ಲ ಮುಂಡ ಮಗ ಎದ್ ಬಂದ್ ಹೊಡೆಯಕ್ಕಾಗದೆ ನನ್ನೇ ದಂಡೆ ಕರ್ಕವಾಡಿ ನೀವ್ ಹೋಗ್ಬೇಡ್ದಿತ್ತು. ಹೋಗಲ್ಲ ಅಂದ್ರೆ ಗುಂಡ್ಕಲ್ ಮಡಿ ಕಣ್ಣಿದ ಕವಚ ಸತ್ತೋಯ್ತು ನಾನು ಮಾತೆತ್ತಂದ್ರು ಗುಂಡ್ಕಲ್ ತೋರ್ಸಂತ ಒಂದ್ ಗಳಗ ನಾ ಓನಿಲ್ಲ ಅಂದ್ರೆ ಒಂದ್ ಯಾಸ ತಗತಿನ ನನ್ ಚಿನ್ನು ನನ್ ಡಾರ್ಲಿಂಗು ಓ ಪ್ರಿಯತಮ್ಮೆ ಅಂದ್ಬಿಟ್ಟು ಉಪಾಯ ಮಾಡ್ಬಿಟ್ಟು ದಂಡೆ ಕರೆದ್ಬಿಟ್ಟು ದವಡ್ಗಾರ ಬೆಳ್ಳಾಕ ಕಚ್ಬಿಡ್ಬೇಕು ಮುಂಡ ಮಗ. ಬೆಳ್ಳಾಗ್ನಲ್ಲ ಜೀವಮಾನ ಪರ್ಯಂತ ಹೊಡ್ಕಂಡೆ ಜೀವನ ಸತ್ತಿರೋದ ಮೇಲೆ 80 ಓದೋದ್ ಹಿಂದಕ್ ಬಂದದ. ಅದಕ್ಕೆ ಈ ಕತೆ ಕೇಳಿ ಮುಟ್ಟಿದರೆ ಶಿವನಾಣಿ ಅನ್ನೋ ಕತೆ ಕೇಳಿದ್ರೆ ನಿಮ್ಮ ಜೀವನ ಪುನಃ ಹಿಂದಕ್ಕೆ ಬಂದ್ಬಿಡ್ತದೆ. ಅಂದ್ರೇನು ಗಂಡ ಹೆಂಡತಿಯರ ಜೀವನ ಎಷ್ಟೋ ಅಮೂಲ್ಯವಾದದ್ದು ಅಂತ ಈ ಕಥೆಯಲ್ಲಿ ಗೊತ್ತಾಯ್ತದೆ. ಇನ್ನೊಬ್ಬರ ಸಂಸಾರವನ್ನ ನೋಡಿ ನಿನ್ ಸಂಸಾರವನ್ನ ಕೆಡಿಸ್ಕೋಬೇಡ. ಸಂಸಾರ ಗುಟ್ಟು ರೋಗ ರಟ್ಟು ಅಂತ ಹೇಳಿರೋದು ಅದಕ್ಕೆ. ಸಂಸಾರದ ಗುಟ್ಟು ಅಂದ್ರೆ ಇನ್ನೊಬ್ರಿಗೆ ಹೇಳ್ಕೊಳ್ಳೋದಲ್ಲ, ಅದು ರೋಗ ರಟ್ಟು ಅಂದ್ರೆ ಅದು ಇನ್ನೊಬ್ರಿಗೆ ಹೇಳ್ಕೊಂಡ ರೋಗವಾಸಿ ಮಾಡ್ಕೋಬೇಕು ಅಂದ್ರೆ ಅರ್ಥ. ಕೆಲವ್ರು ಹಂಗೆಲ್ಲ ಅವ್ರು ನೋಡ್ಕೊಂಡು ಇವ್ರು ಸಂಸಾರ ಹಾಳು ಮಾಡ್ಕೊಳ್ಳೋದು ರೀ. ಅವಳ ಗಂಡ ದಿನ ಪಿಕ್ಚರ್ ಕರ್ಕೋಯ್ತಾನ ಕಣ್ರಿ. ಕರ್ಕೋಗ್ಲಿ ಬಿಡು. ದಿನ ಗೋಬಿ ಮಂಚೂರಿ ತಿನ್ನಿಸ್ತಾನ ಕಣ್ರಿ. ಗೋಬಿ ಮಂಚೂರಿ ಎಲ್ಲ ಗೋಬಿ ಮಂಚೂರಿ. ಅವಳಗ ದಿನ ಗೋಬಿ ಮಂಚೂರಿ ತಿನ್ಸಿ ಗೂಬ ಮಾಡ್ಬಿಟ್ಟಾನ ಅವಳನ್ನ. ಅಲ್ಲ ದಿನ ಪಿಕ್ಚರ್ ಕರ್ಕೋಯ್ತಾನ ಅಂದ್ರೆ ಅವಂದ್ ಯಾವ್ದ ಬೇರೆ ಪಿಕ್ಚರ್ ಅದ ಅಂತ ತಾನೇ ಅರ್ಥ. ಇವ ಅರ್ಥ ಮಾಡ್ಕೊಬಿಡವ. ತನ್ನ ಸಂಸಾರ ಚಿನ್ನದಂತ ಸಂಸಾರ, ಅವಳನ್ನ ನೋಡಿ ಯಾಕೆ ಇವಳ ಹಾಳು ಮಾಡ್ಕೋಬೇಕು. ಅದಕ್ಕೆ ನೋಡಿ ರಾಜ್ಕುಮಾರ್ ಅವರು ಒಂದು ಒಳ್ಳೆ ಗೀತೆ ಆಡವ್ರೆ. ಎಲ್ಲಿಯದೋ ಹೆಣ್ಣು ಎಲ್ಲಿಯದೋ ಗಂಡು, ಇವರಿಬ್ಬರ ಸಂಬಂಧವೇ ಜನ್ಮ ಜನ್ಮಾಂತರಗಳ ಅನುಬಂಧ ಅಂತ ಈ ಗೀತೆ ಒಳಗಡೆ ಎಷ್ಟು ಚೆನ್ನಾಗಿ ಸಾರವ್ರೆ. ಬ್ರಹ್ಮ ಹಾಕಿರೋ ಗಂಟು, ನನಗಿಂತ ಹೆಂಡತಿ ಸಿಕ್ಬಿಟ್ಲು ಅಂತ ಪೇಚಾಡಬೇಡ, ನನಗಿಂತ ಗಂಡ ಸಿಕ್ಕದ ಅಂತ ನೀನು ದುಃಖ ಪಡಬೇಡ. ಬ್ರಹ್ಮ ಹಾಕಿರೋ ನಿಯಮ, ಬಂದದ್ದನ್ನ ಅನುಸರಿಸ್ಕೊಂಡು ಹೋಗ್ತಕ್ಕಂತದ್ದೇ ನಿನ್ನ ಜೀವನ. ಅದೇ ನೋಡಿ ಗೀತೆ ಅರ್ಥ ಕೇಳಬಿಡ. ತಂದೆ ಹೊಡಿಸೋ ಸೇರೆ ಮದುವೆ ಆಗೋವರೆಗೆ, ತಾಯಿ ಉಡಿಸೋ ಸೇರೆ ತಾಯಿ ಆಗೋವರೆಗೆ, ಬಂದು ಹೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ, ಗಂಡ ಹೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಜನುಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಭೂಮಿ ಎಂದು ಜನಬಲ ಎನ್ನುವುದಿಲ್ಲ, ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇದ್ದು ಸಸರ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಎಲ್ಲಿ ದೊಡ್ಡದಿಲ್ಲ ತಾಯಿ. ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ, ಗಂಗೆ ಗೌರಿ ಸ್ಥಾನ ಕಥೆಯ ಅನುಕರಿಸಿದರೆ, ಗಂಗಾಯಂದು ಬ್ರಹ್ಮ ಹಾಕಿದ ಗಂಡು ಹುಟ್ಟು ಸಾವಿನ ನಂಟು, ಹೃದಯ ಮಿಡಿವವರೆಗೆ ಪ್ರೇಮದ ಪುತ್ರ ನದಿಯವರೆಗೆ, ಆಳಿನ ಗುರು ಮರೆವವರೆಗೆ.
ಒಳ್ಳೆ ಮನಸ್ಸು ಇದ್ದರಂತೂ ಕಷ್ಟವಲ್ಲೇ ಕರಗೋ ಹೃದಯ ಇದ್ದರಂತೂ ಚಿಂತೆಯಲ್ಲೇ ಪ್ರೀತಿ ಹರಿವ ನೀರು ಒಡೆದ ಮನಸ್ಸಿನಲ್ಲಿ ಬಾಳ ಕಣ್ಣ ನೀರು ಮಿಡಿದ ಹೃದಯದಲ್ಲೇ ತಂದೆ ಕೊಡಿಸೋ ಸೀರೆ ಮದುವೆ ಆಗುವವರೆಗೆ ತಾಯಿ ಉಡಿಸೋ ಸೀರೆ ತಾಯಿ ಆಗುವವರೆಗೆ ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವವರೆಗೆ ಬಣ್ಣ ಕೊಡಿಸೋ ಸೀರೆ ಕುಮಗಿರುವವರೆಗೆ ಹೆಣ್ಣಿನ ಜನುಮ ಕಳೆವವರೆಗೆ ಮಣ್ಣಿನ ಮಮತೆ ಮರೆವವರೆಗೆ. ಅವತ್ತು ಈ ಮಹಾನುಭಾವನಾಗಿರ್ತಕ್ಕಂಥ ತಿರುನೀಲಕಂಠ ಶಿವರಾತ್ರಿಯ ಪುಣ್ಯ ದಿವಸ ಹೊರಡುವುದಕ್ಕೆ ಸನ್ನದ್ಧನಾಗ್ತಿರ್ಬೇಕಾದ್ರೆ ಹೆಂಡತಿಯಾದವಳು ಪೂಜೆಗಳ ಅಣಿ ಮಾಡಿದಾಳೆ. ಶ್ವೇತವರ್ಣದ ಬಟ್ಟೆಯನ್ನು ತೊಟ್ಟು, ಬಿಳಿ ಬಣ್ಣದ ಬಟ್ಟೆಯನ್ನು ತೊಟ್ಟು ಪೂಜಾ ಸಾಮಗ್ರಿಗಳನ್ನು ಕೈಲಿಡ್ಕೊಂಡು ದೇವಸ್ಥಾನದ ಕಡೆ ಬರ್ತಿರ್ಬೇಕಾದ್ರೆ ಬೀದಿಯ ಇಕ್ಕಲಗಡಲ್ಲೆಲ್ಲ ಕೈ ಮುಗಿದು ನಿಂತವರನ್ನು ತಿರುನೀಲಕಂಠರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ದೇವರೇ ಭೂಮಿಗಳನ್ನು ಬಂದು ಬಿಡ್ತಾನೆ. ಅಂಥ ಪೂಜೆಯನ್ನು ಮಾಡ್ತಾರೆ ಅಂತ ಊರಿನವರೆಲ್ಲ ಅವ್ರನ್ನ ಮುಂದೆ ಬಿಟ್ಟುಕೊಂಡು ಹಿಂದುಗಡೆ ಬರ್ತಿರ್ಬೇಕಾದ್ರೆ ದೇವಸ್ಥಾನಕ್ಕೆ ಬಂದ ತಿರುನೀಲಕಂಠರು ಪರಮ ಪವಿತ್ರವಾದ ಪೊನ್ನಾಂಬಲೇಶ್ವರನ ಅಲಂಕಾರ ಮಾಡಿ ಪೂಜೆ ಮಾಡುವುದಕ್ಕೆ ಮೊದಲು ಅಭಿಷೇಕವನ್ನ ಮಾಡಿ ದೇವರಿಗೆ ಶಿವರಾತ್ರಿಯ ದಿವಸ ಮಹಾರುದ್ರಾಭಿಷೇಕವನ್ನ ಮಾಡಿ ದೇವರಿಗೆ ಅಭಿಷೇಕಗಳನ್ನೆಲ್ಲ ಪೂರೈಸಿ ಭಕ್ತರೆಲ್ಲರೂ ಕೂಡ ಸ್ತಂಭೀಭೂತರಾಗಿ ಕೈ ಮುಗಿದು ಕುಳಿತಿರುವ ಸಂದರ್ಭದಲ್ಲಿ ದೇವರಿಗೆಲ್ಲ ಅಲಂಕಾರವನ್ನ ಮಾಡಿ ಶಂಕರನೇ, ಶಶಿಧರನೇ, ಕೈಲಾಸವಾಸನೆ, ರಜತಗಿರಿ ನಿಲಯನೆ, ಸುಖಂಕರನೆ, ಓಂಕಾರನೆ, ಗಿರಿಜಾವಲ್ಲಭನೆ, ಗೌರಿ ರಮಣನೆ, ಗಂಗಾಧರನೆ, ಸೋಮೇಶ್ವರನೆ, ಅರ್ಕೇಶ್ವರನೆ, ನೀಲಕಂಧರನೆ, ಕಾಲಭೈರವನೇ ಕಾಪಾಡು ಎನ್ನಪ್ಪನೇ, ನನ್ನ ಊರನ್ನ ನನ್ನ ಜನಗಳನ್ನ ಕಾಪಾಡು, ನನ್ನ ಜನಗಳಿಗೆ ಆಯಸ್ಸಿಗಿಂತ ಆಯಸ್ಸನ್ನು ಕೊಟ್ಟು ಅವರನ್ನೆಲ್ಲ ಪುಣ್ಯವಂತರನ್ನಾಗಿ ಮಾಡು, ಅಂತಸ್ತಿಗಿಂತ ಅವರಿಗೆಲ್ಲ ಆರೋಗ್ಯ ಭಾಗ್ಯವನ್ನು ಕೊಡುವಂತ ಆ ಚಿನ್ನದ ಕೊಳಗೆಯವನ್ನ ಧರಿಸಿ ದೇವರಿಗೆ ಶಿವನಿಗೆ ಅಲಂಕಾರ ಮಾಡಿ ಹೂಗಳಿಂದ ತೆರೆಯನ್ನ ತೆಗೆದು ಪೂಜೆಯನ್ನು ಮಾಡ್ತಿದ್ದಾರೆ. ಜನಗಳೆಲ್ಲ ಕೈ ಮುಗಿತಾ ಇದ್ದಾರೆ. ಮಹಾಶಿವರಾತ್ರಿಯ ದಿನ ಕೈಲಾಸಕ್ಕೆ ನಾವೆಲ್ಲರೂ ಕೂಡ ಬಂದೆವೆಂಬುದಾಗಿ ಆ ಮಹಾಪೂಜೆಯನ್ನು ಮಹಾಮಂಗಳಾರತಿಯನ್ನು ಮಾಡ್ತಾನೆ. ಏನಾಗುತ್ತೆ ನೋಡಿ. ಕಾಯೋ ತಂದೆ ದೇವಾ ಕರುಣಿಸೋ ದಯಯೋರೋ ಬಂಧುವೇ ಕ್ಷಣಕಾಲವೂ ನಿನ್ನ ಬಿಡಲೋ ಭವಬಾಧೆಯನ್ನೀಸೋ ಕಾಯೋ ತಂದೆ. ಶಿಶುಗೂಳು ಮೂಸಿದ ಮೊದೆ ಕೇಳಿ ಕಾಯೋ ಹರನೆ ಬಾರೆಯ ಶಿಶುಗೂಳು ಮೂಸಿದ ಮೊರೆ ಕೇಳಿ ಕಾಯೋ ಹರನೆ ಬಾರೆಯ ಪಾಪಘರ 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 ಮೂಲಘರ ಓದೇಯೋ ಮೂರ್ತಿಯೇ ಮುಖಂಡ ಜಗದೇಕ ಬಂಧುವೇ ಗಾಯೋ ತಂದೆಯೇ ದೇವಾ ಕರುಣಿಸೋ ದಯಯೋರೋ ಬಂಧುವೇ. ಕುಣಿಯುತ್ತ ಬಾರು ಪರಶಿವನೇ ಮಣಿವುದು ನಿನ್ನಯ ಭಕ್ತಿ ಕುಣಿಯುತ್ತ ಬಾರು ಪರಶಿವನೇ ಮಣಿವುದು ನಿನ್ನಯ ಭಕ್ತಿ ಓ ತೇಜೋ ಮೂರ್ತಿಯೇ ಕರೆದಾಗ ಬಾರೆಯ ಇದು ನಿನ್ನದು ನಾವಿನದು ಮಹೇಶ ಕರೆದಾಗ ಬಾರೆಯ ಇದು ನಿನ್ನದು ನಾವಿನದು
ತಂದೆ ಕಾಯೋ ತಂದೆ. ದೇವರಿಂದ ವರ ಪಡ್ಕೊಂಡು ಬಂದಿರುವ ಭಕ್ತಾದಿಗಳ ಪ್ರಸಾದ ವಿನಿಯೋಗ ಮಾಡಿ 2 ತಟ್ಟೆ ತುಂಬ ದಕ್ಷಿಣ ತುಂಬೋಯ್ತು. ಅಬ್ಬಬ್ಬಬ್ಬ. ಇವತ್ತು ನನ್ನ ಹೆಂಡತಿ 4 ಜನ ಜಂಗಮನ್ನು ಕರ್ಕೊಂಡ್ಬರ್ಬೇಕು ಅಂತಿದ್ಲು. 10 ಜನ ಜಂಗಮರಿಗೆ ಇಕ್ಕಿದ್ರು ಮಿಕ್ಕುವಷ್ಟು ಕೊಟ್ಬಿಟ್ನಲ್ಲಪ್ಪ. ಆಹಾ, ಮಾಡುವವನ ಈ ದಾಸ, ನಡೆಸುವವನ ಈಶ. ಪರಮಾತ್ಮ ಒಬ್ಬ ಕಣ್ಣು ಬಿಟ್ರೆ ಜಗತ್ತಿನಲ್ಲಿ ತಾನಾಗಿ ಎಲ್ಲವೂ ಕೂಡ ನಡೆಯುತ್ತಂತೆ. ಅದಕ್ಕೆ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಅಯ್ಯನಹುದಯ್ಯ, ನೀನೊಲಿದರೆ ವಿಷವೂ ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಲಿರ್ಪುದು ಕಾಣ ಕೂಡಲ ಸಂಗಮ ದೇವ. ಗಮನ ಕೊಡಿ, ಪರಮಾತ್ಮನ ಸಾಕಾರ ಒಂದಿದ್ದು ಬಿಟ್ರೆ ಒಣಗೋಗಿರೋ ಮರ ಚಿಗುರ್ಕೊಳ್ಳುತ್ತಂತೆ. ಮನುಷ್ಯನ ಕೈಲಿ ಏನಿದೆ, ಚಿಗುರಿರೋ ಮರನ ಬೇಕಾದ್ರೆ ಒಣಗಿಸ್ಬಿಡ್ತಾನೆ. ಪರಮಾತ್ಮನ ಸಾಕಾರ ಒಂದಿದ್ರೆ ಬರಡಾಗಿರೋ ಭೂಮಿ ಬೆಳೆಯುತ್ತಂತೆ, ಬರಡಾಗಿರೋ ಹಸು ಕರೆಯುತ್ತಂತೆ. ಪರಮಾತ್ಮನ ಸಾಕಾರ ಒಂದಿದ್ರೆ ನಾವೇನು ಬಯಸ್ಕೋತೀವಿ ಅದು ನಮ್ಮನ್ನೇ ಹುಡಿಕೊಂಬತ್ತದಂತೆ. ಅವನ ಸಾಕಾರ ಇಲ್ಲ ಅಂದ್ರೆ ಅಮೃತ ಇಟ್ಕೊಂಡಿದ್ರು ಕೂಡ ವಿಶ್ವಾಗುತ್ತಂತೆ. ಅದಕ್ಕೆ ಬಸವಣ್ಣವರ ಮಾತು ಸತ್ಯ. ನಮ್ಮಲ್ಲಿ ಒಂದು ಒಳ್ಳೆ ಗುಣ ಇರಬೇಕು, ಭಗವಂತನ ಭಕ್ತಿ ಇರಬೇಕು. ಕಟ್ಟಿದ ಮನೆಯಾಗ್ಲಿ, ನಾವು ತೊಟ್ಟುಕೊಳ್ಳೋ ಒಡವೆ ವಸ್ತ್ರಗಳಾಗ್ಲಿ ಭಗವಂತ ಆಸೆ ಪಡಲ್ಲ. ಮೊದಲೇ ಹೇಳಿದ್ನಲ್ಲ ಕಥೆಯಲ್ಲಿ, ಎಲ್ಲವನ್ನ ಕೊಟ್ಟವನು ಅವನೇ, ಸಿರಿ ಸಂಪತ್ತುಗಳನ್ನು ಕೊಟ್ಟವನು ಅವನೇ. 1 ಗ್ರಾಮ್ ಚಿನ್ನ 18,000 ಆಯ್ತಾದ. ಅದು ಮುಂದೆ ಚಿನ್ನ ಅನ್ನೋದೇ ಇಲ್ಲದ ಹಾಗೆ ಮಾಯ ಆಗೋಯ್ತದಂತೆ ಕಾಲಜ್ಞಾನದಲ್ಲಿ ಬರ್ದವ್ರೆ. ಮತ್ತೆ 20,000 1 ಗ್ರಾಮ್ಗಾದ್ರೆ ಯಾರು ತಕೊಳಕ್ ಹೋದರು? ಚಿನ್ನ ಅನ್ನಂದೇ ಮರ್ತು ಬಿಡ್ತಾರಂತೆ ಜನ. ಮುಂದಕ್ಕೆ ಹೋಯ್ತಾ ಚಿನ್ನವೇ ಇಲ್ಲದೆ ಮರದ ತಾಳಿಯನ್ನು ಕಟ್ಟಿಸ್ಕೋತಾಳಂತೆ ಹೆಣ್ಣು. ಕಾಲಜ್ಞಾನದಲ್ಲಿ ಬರ್ದವ್ರೆ ಅದನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳು. ಕಾಲಜ್ಞಾನದಲ್ಲಿ ಚಿನ್ನವೆಂಬುದು ಮಾಯವಾಗಿ ಮರದ ತಾಳಿಯನ್ನು ಕಟ್ಟಿಸಿಕೊಳ್ಳುವಳು ಹೆಣ್ಣು. ಅಲ್ಲಿಗೆ ಈಗಲೇ ಅದು ಗೊತ್ತಾಯ್ತಾ ಅದಾಗ. ಈಗ 1 3 ಗ್ರಾಮ್ ಚಿನ್ನ ತಾಳಿ ತರಬೇಕು ಅಂದ್ರೆ ಅದಕ್ಕೆ 70,000 ಆಯ್ತಪ್ಪ. ಅದ್ರ ಬದಲು ಅರ್ಶನ ಕೊನೆನೆ ಕಟ್ಕೊಳ್ಳೋ ಬಿಡೋ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತದೆ. ಅಂದ್ರೆ ಅವರು ಬರೆದಿರೋ ಮಾತುಗಳು, ಅವ್ರು ಆಡಿರೋ ಮಾತುಗಳು ಸತ್ಯ. ಆಡುವ ಮಾತುಗಳಿಗೆ ದುಡ್ಡು ಕೊಟ್ಟು ಮಾತಾಡಬೇಕು ಅಂತ ಬರೆದ್ರು ಅವತ್ತಿನ ಕಾಲದಲ್ಲಿ. ಯಾವ್ದು ಆಡೋ ಮಾತು ದುಡ್ಡು ಕೊಟ್ಟು ಮಾತಾಡೋದು? 50 ರೂಪಾಯಿ ಕರೆನ್ಸಿ ಹಾಕ್ಸ ಕಟ್ಟಾಗೋಯ್ತು ಕಡೆ, ಅಲೋ ಕಟ್ಟಾಗೋಯ್ತು. ಅದು ಹೆಂಗ್ ಬರೆದ್ರು? ಕುಡಿಯುವ ನೀರಿಗೆ ಮನುಷ್ಯ ದುಡ್ಡು ಕೊಟ್ಟು ಕುಡಿಬೇಕು ಅಂತ ಬರೆದ್ರು. ಶರಣರು ಅವತ್ತು ಬರೆದಿರೋ ಮಾತು ಯಾವತ್ತು ಹಿಂಗ್ ನಿಜ ಆಗಿದೆ. 5 ರೂಪಾಯಿ ಕಾಯನ್ನ ಹಾಕಿದ್ರೆ 1 ಕ್ಯಾನ್ ನೀರು ಬೀಳುತ್ತಾ, ಇಲ್ಲ ಪಟಕ ನಿಂತೋಯ್ತಾ ಅಲ್ಲೇ. ಹೆಂಗ್ ಬರೆದಿರ್ಬೇಕು ಅವತ್ತು? ಎಣ್ಣೆ ಬತ್ತಿ ಇಲ್ಲದ ದೀಪ ಜಗತ್ತನ್ನು ಬೆಳಗುತ್ತೆ ನೋಡಿ. ಎಣ್ಣೆ ಬತ್ತಿ ಏನೂ ಇಲ್ಲ, ಹೆಂಗ್ ಬೆಳಗ್ತಾ ಇದೆ. 7 ವರ್ಷದ ಎಳೆಬಾಲೆ ಜೋಡಿ ಮಕ್ಕಳಿಗೆ ತೊಟ್ಲು ಕಟ್ತಾಳಂತೆ. 7 ವರ್ಷಕ್ಕೆ 7 ಮಕ್ಕಳು ಇರ್ತಾಳಂತೆ. ಅವ್ರ ಆಡಿರೋ ಮಾತುಗಳು ಯಾವತ್ತೂ ಸುಳ್ಳಾಗಲಿ. 80 ಭಾಗ ನಿಜ ಆಗ್ಬಿಟ್ಟದೆ, ಇನ್ನೊಂದು 20 ಭಾಗ ಉಳ್ಕೊಂಡದ. ಅದು ನಮ್ಮಂತವ್ರು ಇರೋದ್ರಿಂದ. ಯಾಕೆ ಕೈ ಮುಗಿದ್ರೆ ಸುಮ್ನಿರ ಅಂದ್ರೆ ಇನ್ನೊಂದು 20 ಭಾಗ. ಈಗ ಕಲ್ಕತ್ತಾದಲ್ಲಿ ಒಬ್ಬಳು ಹೆಣ್ಣು ಮಗಳು 10 ವರ್ಷಕ್ಕೆ ಗರ್ಭ ಧರಿಸವಳೆ ಅಂತ ಬಂದಿತ್ತು ಮೊಬೈಲಲ್ಲೆಲ್ಲ. 10 ವರ್ಷಕ್ಕೆ ಮಗುನು ಆಗ್ಬಿಟ್ಟಿದೆ ಅಂತೆ. ಕಾಲಜ್ಞಾನ. ಆದ್ರೂ ಮಗು ಯಾರಿಂದ ಆಗದೆ ಅಂತ ಗೊತ್ತಾ? ತನ್ನ ಅಣ್ಣನಿಂದಲೇ ಅಂತ. ನೋಡ್ಕೊಳ್ಳಿ ಹೆಂಗಾಯ್ತು ಕಲಿಗಾಲ. ಅವ್ರು ಬರೆದಿರೋ ಮಾತು ಸುಳ್ಳಾಯ್ತಾ? 12 ವರ್ಷದ ಅಣ್ಣನಿಂದ 9.5 ವರ್ಷದ ಹೆಣ್ಣು ಮಗಳಿಗೆ ಮಗುವಾಗಿದೆ ಅಂತ ಮೊಬೈಲಲ್ಲೆಲ್ಲ ನೋಡುದು ನಾವು. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅವ್ರ ಮಾತು, ಅವ್ರು ಬರೆದಿರೋದು ಕಾಲಜ್ಞಾನದಲ್ಲಿ ಸುಳ್ಳಾಗಲ್ಲ. ಹಾಗೆ ಬಸವಣ್ಣನವರು ಹೇಳಿರೋ ಮಾತು, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ ಏನು ಮಾತಾಡಿದಾರೋ, ಏನು ಹೇಳಿದಾರೋ ಆ ಮಾತು ಹಾಗೆ. ಮಾದೇಶ್ವರನ ಬೆಟ್ಟಕ್ಕೆ ಹೋಗಿ ಬೆಟ್ಟ ಎಲ್ಲ ಬರೀ ಹೆಂಗಸರೇ ತುಂಬಾರ. ಹಂಗಾರ ಬಸ್ ಫ್ರೀ ಮಾಡದೇ ಇರೋರು ಬೆಟ್ಟಕ್ಕೆ ಹೋಯ್ತಿರ್ನಿಲ್ವಾ? ಕೊಂಗಳಿ ಬೆಟ್ಟಕ್ಕೆ ಹೋಗಿ ಮತ್ತೆ ನೋಡೋ, ಹಂಗೆ ಹೋಗಲ್ಲ ಅವರು. ಅಂದ್ರೆ ಇಡೀ ಬೆಟ್ಟದಲ್ಲೇ ಹಿಂಗ ಫೋನ ಹಿಡ್ಕೊಂಡು ಇತ್ತಿಂದ ಕಸನ ಗುಡ್ಸ್ಕ ಹತ್ತಾಗ ಹೋಯ್ತಾಳ ರಜಾ ಹೊಡೆಯದಂತ. ಅವ ಫೋನ್ಲು ಮಾತಾಡ್ಕೊಂಡು ಹತ್ತಿಂದ ಗುಡ್ಸ್ಕ ಬಂದಿವಿ ಇತ್ತ ಬಿಡ್ತಾಳ. ಈ ಮಾದಪ್ಪ ಏನಂದನು ಒಳಗೆ ಕೂತ್ಕೊಂಡು. ಅದಕ್ಕೆ ಮೊನ್ನೆ ಚಿರ್ತ ಬಡ್ದು ಬಾಯಕತ್ತು ಒಬ್ಬನ್ನ. ಯಾವ ಕಾಲದಲ್ಲಾರ ಹುಲಿ ತಿನ್ಕತ್ತು ಚಿರತೆ ತಿನ್ಕತ್ತು ಅಂತ ನಾವು ಕೇಳಿದ್ವಾ? ಇಲ್ಲ. ಇವ ಅದನ್ನೇ ಹೋಗಿ ಸೆಲ್ಫಿ ತೆಗೆಯಕ್ ಹೋಗೋಣ ಮತ್ತೆ ಇನ್ನೇನ್ ಮಾಡ್ತು ಅದು? ಹುಲಿ ಚಿರ್ತಾನೆ ಸೆಲ್ಫಿ ತಕೊಂಡ ಬಂದ್ಬಿಟ್ಟು ಹೋದ್ರೆ ಅವು ಸುಮ್ಮನೆ ಬಿಡ್ತಾವ? ನಾಗರ ಹಾವಾಗ್ಲಿ, ಹುಲಿ ಆಗ್ಲಿ, ಚಿರ್ತ ಆಗ್ಲಿ, ಅದಕ್ಕೇನಾದ್ರೂ ಅಪಾಯ ಬಂತು ಅಂದಾಗ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ನೋಡಿ ಕಾಲಜ್ಞಾನದಲ್ಲಿ ಬರೆದಿರೋ ಮಾತು ಎಲ್ಲ ನಡಿಬೇಕು ಕಲಿಗಾಲ. ಹಾಗೆ ಈ ಭಗವಂತನ ಕಥೆಯಲ್ಲೂ ಕೂಡ ನಾವು ಹೇಳಿದ್ವಲ್ಲ, ಪರಮಾತ್ಮನ ಸಾಕಾರವಿಲ್ಲದೆ ಏನು ನಡೆಯಲ್ಲ. ಪರಮಾತ್ಮನ ಸಾಕಾರ ಬೇಕು. ಇಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ವೀರಭದ್ರೇಶ್ವರನ ಶಕ್ತಿ ಇರಬೇಕು.
ಅವನು ಮೊದಲು ಪೂಜೆ ಕೊಟ್ಟು ಮಹಾಗಣಪತಿ ಪೂಜೆ ಮಾಡಿ ಈ ಕಾರ್ಯಕ್ರಮ ಪ್ರಾರಂಭಿಸಿದ್ರೆ ಚೆನ್ನಾಗಾಯ್ತು. ಇಲ್ಲ ಅಂದ್ರೆ ಕೆಲವು ಊರುಗಳಲ್ಲಿ ಎಂತೆಂಥ ಧ್ವಾನಗಳಾಗುತ್ತೆ, ಮಳೆ ಹಿಡ್ಕೊಳ್ಳುತ್ತೆ, ಸ್ಟೇಜೇ ಬಿದ್ದೋಗುತ್ತೆ, ಏನೇನೋ ಆಗುತ್ತೆ. ಆದ್ರೆ ಅವನ ಸಹಕಾರವಿರಬೇಕು. ಹಾಗೆ ಕಥೆಯನ್ನು ಕೂಡ ಪೂರ್ತಿ ಕೇಳಬೇಕು. ಯಾರ ಇಬ್ರು ಎತ್ತೋಯ್ತವ್ರ ಮೆತ್ತಗ ನೋಡ ಬರ್ತಾರ ಇದು ಹೋದ್ರೆ ಎಲ್ಲರೂ ಕರ್ಮ ಸುತ್ತಗತ್ತ. ಆಮೇಲೆ ಇಲ್ಲ ಇತ್ತ ಬಂದಾರ ಹೋಗಿ ಗೊತ್ತಾಯ್ತಾ ಆಯ್ತಾ ನಡಿ ಎತ್ತ ಸಳಿ ಇಡ್ತೇನೆ ಇದ್ದು ಬೇರೆ ಕಣ್ಣು ಸುಮ್ತಿ ಹೇಳ್ತವ ಕಣ, ಆಗಲ್ಲ ಕಣ. ಯಾಕಂದ್ರೆ 15 ದಿವಸದಿಂದ ಪಟ್ಬಿಟ್ಟಾರ, ಎಲ್ಲ ಕಷ್ಟಪಟ್ಟುಬಿಟ್ಟವ್ರೆ. ಅದರಿಂದ ಕೂತು ಭಗವಂತನ ಕಥೆಯನ್ನು ಸ್ವಲ್ಪ ಹೊತ್ತು ಕೇಳಬೇಕು. ಇದೇನು ಚಿಕ್ಕ ಕಥೆ, ಇದು ಬೇಗ ಮುಗಿಸ್ಬಿಡವ, ಏನೂ ಆಗಲ್ಲ. ಆದ್ರೆ ನೀವೆಲ್ಲರೂ ಕೂಡ ಕೂತು ಕೇಳಬೇಕು, ಅವನ ಕೃಪೆಗೆ ಪಾತ್ರ ಆಗಬೇಕು. ಅದಕ್ಕೆ ಬಸವಣ್ಣವರು ಏನು ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲೆಲ್ಲಾರ್ಗೂ ಬೇಕಾದಂತ ವ್ಯಕ್ತಿ ಅಲ್ಲಿ ಭಗವಂತನಿಗೂ ಬೇಕಾಗ್ತಾನೆ, ಇಲ್ಲಿ ಯಾರಿಗೂ ಬೇಡವಾದಂತವನಲ್ಲಿ ಭಗವಂತನಿಗೂ ಬೇಡವಾಗ್ತಾನೆ. ಇಲ್ಲಿ ಸಲ್ಲುವ ಬೇಕು ಅಂದ್ರೆ ಬಹಳ ಕಷ್ಟ ಇದೆ, ಎಲ್ಲರನ್ನೂ ಒಪ್ಪಿಸ್ಬೇಕಲ್ಲ, ಎಲ್ಲರೂ ಒಪ್ಕೋಬೇಕಲ್ಲ. ಅದಕ್ಕೆ ಇಲ್ಲೂ ಸಲ್ಲುವವನಾಗಬೇಕಾದ್ರೆ ಅವನ ಮಹಾಪುಣ್ಯ ಪುರುಷನಾಗಬೇಕು. ತಿರುಣಿಯಲ್ಲಿ ಕಂಟ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ 2 ತಟ್ಟೆ ತುಂಬ ದಕ್ಷಿಣೆ ಕಾಸು ತುಂಬೋಯ್ತಲ್ಲ, ಅದನ್ನ ತಮ್ಮ ಜೋಳಿಗೆಗೆ ಗಂಟೆ ಹಾಕೊಂಡು ಇವತ್ತು ನನ್ನ ಹೆಂಡತಿ ವೈಭೋಗವಾದ ಶಿವರಾತ್ರಿ ಹಬ್ಬವನ್ನು ಮಾಡ್ತಾಳೆ. ಆ ಹಬ್ಬಕ್ಕೆಲ್ಲ ಸಿದ್ಧತೆಗಳನ್ನು ನಾನು ಮಾಡಬೇಕು ಅಂತ ಬರಬರನೆ ಹೊರಡುವುದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ದೇವಸ್ಥಾನದ ಗುರು ಹಿರಿಯರು, ಧರ್ಮದರ್ಶಿಗಳು, ಆಗಮಿಕರೆಲ್ಲ ದೇವಸ್ಥಾನದ ಬಾಗಿಲು ಹಾಕ್ಬೋದು. ತಿರುನೀಲಕಂಠ್ರಿ ಅಂತ ಪ್ರಸಾದವನ್ನು ಹಂಚಿ ದೇವಸ್ಥಾನದ ಬಾಗಿಲು ಮುಚ್ಚೋದಕ್ಕೆ ಎಲ್ಲರೂ ಸಿದ್ಧರಾದ್ರು. ತಿರುನೀಲಕಂಠರು ಹೊರಡುವುದಕ್ಕೆ ಸನ್ನದ್ಧರಾದ್ರು. ದಕ್ಷಿಣೆಯನ್ನು ಒಂದು ಗಂಟನ್ನು ಸುರ್ಕೊಂಡು ನಡು ಕಟ್ಟಿಕೊಂಡವರೆ, ಪ್ರಸಾದದ ತಟ್ಟೆಯನ್ನು ಕೈಲಿಡ್ಕೊಂಡವರೆ, ಊರಿನ ಯಜಮಾನರುಗಳ ಸಮೇತವಾಗಿ ಶಿವರಾತ್ರಿಯ ಪೂಜೆ ಮುಗಿತು ನಡೆರಪ್ಪ ಎನ್ನುವಂತ ಎಲ್ಲಾ ತಮ್ಮ ತಮ್ಮ ಮನೆ ಕಡೆಗೆ ಹೋಗ್ತಿರ್ಬೇಕಾದ್ರೆ ತಿರುನೀಲಕಂಠರು ಕೂಡ ರಾಜಬೀದಿಯಲ್ಲಿ ಬರ್ತಾ ಇದ್ದಾರೆ. ಅವರು ರಾಜಬೀದಿಯಲ್ಲಿ ಬರ್ತಿರ್ಬೇಕಾದ್ರೆ ಮನುಷ್ಯ ತಾನೊಂದು ಅಂದುಕೊಂಡ್ರೆ ದೈವ ತಾನೊಂದು ಬಗೆಯುತ್ತೆ. ಅವ್ರು ಮಾಡಬೇಕು ಅನ್ನೋದು ಸಂತೋಷ ಪಡಬೇಕು, ಎಲ್ಲಾರು ತಿರುಗಾಡಬೇಕು ಅಂತಲ್ಲ. ಅವರು 4 ಜನ ಜಂಗಮರ ಕರ್ಕೊಂಡ್ಬಂದು ಜಂಗಮಾರಾಧನೆಯನ್ನು ಮಾಡಬೇಕು ಅಂತ ಆಸೆ ಪಟ್ಟಂತ ಅವರ ಆಸೆಗೆ ಭಗವಂತ ಎಂತ ಸತ್ವ ಪರೀಕ್ಷೆಯನ್ನು ಒಡ್ಡದ. ಅದಕ್ಕೆ ನೋಡಿ, ನಾವು ಜಗತ್ನಲ್ಲಿ ಅಂದುಕೊಂಡದ್ದೆಲ್ಲ ನಿಜವಾಗ್ಬಿಟ್ಟಿದ್ರೆ ನಮ್ಮನ್ನು ತಡೆಯೋಕ್ಕೆಲ್ಲ ಆಯ್ತಿತ್ತು. ಇವನೇ ದೇವರು ಅಂದ್ಬಿಟ್ಟು ದೇವಸ್ಥಾನದೊಳಗೆ ಹೋಗಿ ಕೂತ್ಕೊಂಡ್ಬಿಡವ. ಈಗಲೇ ಕೆಲವರು ದೇವ್ರು ಎಲ್ಲಿದನು ಅಂತಾರೆ. ದೇವ್ರು ಎಲ್ಲಿದನು ಅನ್ನೋರಿಗೆ ಒಂದು ಪ್ರಶ್ನೆ ಕೇಳಿದ್ರೆ ಅಲ್ಲೇ ಸಿಗಾಕತಾನೆ ಅವನು. ನಿನ್ ಸಾವು ಯಾವತ್ತಪ್ಪ ಡೇಟ್ ಕೊಡು, ನೀ ಯಾವತ್ ಸತ್ತೋಯ್ತಿ ಅನ್ನೋದೊಂದು ಡೇಟ್ ಕೊಡು ಸಾಕು. ಯಾರು ಕೊಡಕ್ಕಾಗತ್ತಾ? ಯಾವ ವಿಜ್ಞಾನಿ ಆಗ್ಲಿ, ಯಾವ ಚೆನ್ನಾಗಿ ಓದಿರೋ ಮೇಧಾವಿನೇ ಆಗ್ಲಿ, ನನ್ನ ಸಾವು ಇಷ್ಟೊತ್ತಿಗೆ ಇಂಥ ನಿಮಿಷಕ್ಕೆ ಅಂತ ಬೇರೆ ಎಲ್ಲದನ್ನೂ ಹೇಳ್ತಾನೆ. ಆ ಎಲ್ಲವನ್ನೂ ಹೇಳವನು ತನ್ನ ಸಾವು ಎಷ್ಟೊತ್ತಿಗೆ ಅಂತ ಯಾಕೆ ಹೇಳಕ್ಕಾಗ್ತಿಲ್ಲ? ದೇವ್ರಿದಾನು ಇಲ್ವೋ? ಹುಟ್ಟು ಸಾವನ್ನ ತಾನೇ ಇಟ್ಕೊಂಡವನೇ. ನಾನು ಹೇಳ್ದಾಗೆ ಕೇಳಬೇಕು, ನಾ ಇಟ್ಟಾಗೆ ಇರಬೇಕು, ನಾ ಕೊಟ್ಟಿದ್ದ ತಿನ್ನಬೇಕು, ನೀನು ಗೊತ್ತಾಯ್ತು ಬಾ ಅಂತ ಕರೆದಾಗ ನೀ ಎಲ್ಲೇ ಇದ್ರು ನನ್ನ ಬಳಿಗೆ ಬರಬೇಕು. ನೋಡಿ, ಇದೆ ಇವನ್ ನಿಯಮ. ಆಗ್ಲಾದ್ರೂ ನಾವು ದೇವ್ರಿದಾನೆ ಅಂತ ನಂಬ್ಕೋಬೇಕು, ದೇವ್ರಿದಾನೆ ಅಂತ ನಾವು ತಿಳ್ಕೋಬೇಕು. ಇಲ್ಲಿ ನಮ್ಮ ಕಥೆಯಲ್ಲಿ ನೋಡಿ ಅರ್ಥ ಮಾಡ್ಕೋಬೇಕಾಗಿರೋ ಮಾತಿಷ್ಟೇ, ಭಗವಂತನನ್ನು ನಂಬಬೇಕು. ನಾವು ನಂಬಿದರೆ ಕಲ್ಲು, ಆ ಕಲ್ಲು ಕೂಡ ದೇವರಾಗುತ್ತೆ. ನಂಬಲಿಲ್ಲ ಅಂದ್ರೆ ನಿಜವಾದ ದೇವರೇ ಬಂದು ನಿಂತಿದ್ರು ಅದು ಇವನಿಗೆ ಕಲ್ಲಾಗೆ ಕಾಣಿಸುತ್ತೆ. ಅದಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಹೇಳ್ತಾರೆ, ನೀನಿಂದ ಒಳ್ಳೇದಾಗ ಮಾಡಕ್ಕಾಗಲಿಲ್ಲ ಅಂದ್ರೆ ಸುಮ್ಮನಿದ್ ಬಿಡು, ಒಳ್ಳೇದು ಮಾಡ್ತಾರಲ್ಲ ಅವ್ರ ಜೊತೆಗೆ ಸೇರ್ಕೋ, ನಿನಗೂ ನೇರ ಸ್ವರ್ಗ ಕೈಲಾಸ ಸಿಕ್ಬಿಡುತ್ತೆ. ನಿನ್ನಿಂದ ಅನ್ನ ಇಕ್ಕದಿದ್ದರೂ ಪರವಾಗಿಲ್ಲ, ಅನ್ನ ಇಕ್ಕುವವರ ಮನೆ ತೋರಿಸು, ಅನ್ನ ಇಕ್ಕಿದಷ್ಟೇ ಪುಣ್ಯ ನಿನಗೆ ಬರುತ್ತೆ ಅಂತಾರೆ ಶಿವಕುಮಾರ ಸ್ವಾಮಿಗಳು. ಅದಕ್ಕೆ ಅವ್ರನ್ನ ಜಗದಾದಿ ಗುರು ಅಂತ ಕರೆದ್ರು, ನಡೆದಾಡುವ ದೇವರು ಅಂತ ಕರೆದ್ರು. ಅವರು ನಮ್ಮ ನಿಮ್ಮಂತೆ ಮನುಷ್ಯರೇ, ಅವರು ನಡೆದಾಡುವ ದೇವರು ಯಾಕಾದ್ರು ಅವರು ಆಡದ ಮಾತುಗಳು 100ಕ್ಕೆ 100ರಷ್ಟು ಸತ್ಯವಾಯಿತು. ಇನ್ಯಾವುದು ನಮ್ಮದಲ್ಲ. ನಾವು ಗಳಿಸಿಟ್ಟಿದ್ದು ಇನ್ನೊಬ್ರಿಗೆ ಹೊರಟೋಯ್ತದೆ, ಅದು ನಮ್ದು ಸಿಗಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಒಂದ್ ಕಡೆ ಪ್ರವಚನ ಮಾಡುವಾಗ ಹೇಳ್ತಾರೆ, ಭಾರಿ ಶ್ರೀಮಂತ. ಆ ಭಾರಿ ಶ್ರೀಮಂತ ಅಂದ್ರೆ ಹೆಂಗೆ, ಮಕ್ಕಳಿಗೆ ಏನೇನು ಕೊಡಬೇಕು ಎಲ್ಲವನ್ನು ಕೊಟ್ಬಿಟ್ಟು ನೆಲಮಾಳಿಗೆಯಲ್ಲಿ ಒಂದು ಗಾಡಿಯಷ್ಟು ಚಿನ್ನ ಗುಡ್ಡ ಹಾಕೊಂಡಿದ್ದಂತೆ. ಇದು ಯಾರಿಗೂ ಕೊಡಲ್ಲ ನಾನು, ಇದು ನನ್ನ ಒಬ್ಬನಿಗೆ. ಈ ಬಡೇಕ್ಲೆಲ್ಲ ಕೈ ಬಿಟ್ಬಿಟ್ರುವೆ
ನಾನು ಅದನ್ನ ತಕೊಂಡು ಆನಂದವಾಗಿ ಖರ್ಚು ಮಾಡಬೇಕು ಅಂದ್ಬಿಟ್ಟು ಆ ಮನೆ ಕಟ್ಟಿರುವ ನೆಲಮಾಳಿಗೆಯಲ್ಲಿ ಒಂದು ದೊಡ್ಡ ಗೋಡನ್ ಮಾಡ್ಕೊಂಡವನ. ಆ ಗೋಡನ್ ಒಳಗಡೆ ಒಂದು ಗಾಡಿ ಚಿನ್ನ ಇಟ್ಕೊಂಡವನೆ. ಅವತ್ತಿನ ಕಾಲದಲ್ಲಿ ಸಿದ್ದೇಶ್ವರ ಸ್ವಾಮಿಗಳು ಪ್ರವಚನದಲ್ಲಿ ಹೇಳ್ತಾರೆ ಇದನ್ನ. ಆ ಬೊಡ್ಡೇನ ಚಿನ್ನ ಇಟ್ಕೊಂಡ ತಾನೆ ಒಂದ್ ಗಾಡಿಯ ಕೊನೆಗೆ ಎಡ್ತಗಾರು ಹೇಳ್ಬೇಕು ತಾನೆ ಅವ ಇಲ್ಲ ಅದ ಅಂತ. ಇಲ್ಲ ಹೇಳಿಲ್ಲ, ಯಾರಿಗೂ ಹೇಳಲ್ಲ. ಯಾರಿಗೂ ಹೇಳಿದ್ರು ಸರಿ ಇಲ್ಲ, ಡೌಟು. ಎಲ್ಲರ ಮೇಲೂ ಡೌಟು. ಅವನಿಗೆ ಮಕ್ಕಳ ಮೇಲೆ ಡೌಟು, ಹೆಂಡತಿ ಮೇಲೆ ಡೌಟು. ಯಾರು ಎಷ್ಟೊತ್ತಲು ಕೈ ಕೊಟ್ಬಿಟ್ರೆ ಹೇಳಕ್ಕಾಗಲ್ಲ. ಇದು ಮಾತ್ರ ನಾನೇ ಗೌಪ್ಯವಾಗಿ ಇಟ್ಕೋಬೇಕು ಅಂತ ಎಲ್ಲನೂ ಪಾರಿ ಕತ್ ಮಾಡಿ ಮಕ್ಕಳು ಕೊಡ್ಬೇಕಾದ್ನೆಲ್ಲ ಕೊಟ್ಟೇ ಬಿಟ್ಟ. ಇವನು ಏನ್ ಮಾಡುದು, ವಾರಕ್ಕೊಂದ್ಸಲಿ ಬತ್ತಿನ ತಾಡುವೆಲೆ ಅಂದ್ಬಿಟ್ಟು ಹೆಂಡತಿಗೆ ಹೇಳ್ಬಿಟ್ಟು ಮೆತ್ತ ಬೀಗ ತಕೊಂಡೋಗಿ ಒಳಕ್ಕೆ ಇಳಿದ್ಬಿಟ್ಟು ಒಳಗೆ ಬೀಗ ಹಾಕೊಂಡು ಮುಂಬತ್ತಿ ಹಚ್ಕೊಂಡು ಸುಮ್ನೆ ಎಲ್ಲಾನು ನೋಡ್ತಾವ ಕೂತ್ಕೊಳ್ಳೋದು. ಆಮೇಲೆ ಬೀಗ ಹಾಕೊಂಡ್ ಬರೋದಿವ. ಒಂದ್ ಗಾಡಿ ಚಿನ್ನ. ಏನಾಯ್ತು ಗೊತ್ತೇ, ಒಂದಿನ ನೆಲಮಾಳಿಗೆ ಒಳಕ್ಕೆ ಇಳ್ದ. ಹಬ್ಬ ಇವತ್ತನ್ ರೈಟ್ಲಿ ಹೊಸಿ ದುಡ್ಡಾದ್ದಪ್ಪ ಅಂದ್ಬಿಟ್ಟು ಎಲ್ಲಾನು ಕ್ಯಾಲ್ಕುಲೇಷನ್ ಆಗ್ತಾ ದೀಪ ಹಸ್ಬಿಟ್ಟು ಮುಂಬತ್ತಿನ ಕಡಿಪೇಟಿ ಮಾಡ್ಬಿಟ್ಟದೆ. ಕೂತ್ಕೊಂಡು ನೋಡ್ತಿದ್ದ, ಇದೇನಪ್ಪ ಈ ಪಾಟಿ ಚಿನ್ನ ಇಷ್ಟು ವೈಭೋಗ ಆಗ್ತಿದ್ದಲ್ಲ. ಮುಂಬತ್ತಿ ಕೆಟ್ಟೋಯ್ತು. ಮುಂಬತ್ತಿ ಕೆಟ್ಟೋಯ್ತಲ್ಲ, ಕಡಿಪೇಟಿಯಲ್ಲಿ ಅಂದ್ಬಿಟ್ಟು ಕಡಿಪೇಟಿ ಹಿಂಗಂದಲ್ಲ, ಅದೇ ಎತ್ತಾಗ ಬೇರ್ಕಾತು. ಬಾಗಲ್ ಬಡ್ದ್ಬಿಟ್ಟವನೆ, ಬೀಗ ಹಾಕ್ಬಿಟ್ಟವನೆ. ದೀಪ ಕೆಟ್ಟೋಯ್ತು. ಕಡ್ಡಿಪೆಟ್ಟಿ ಹುಡುಕ್ತಾವನೆ. ಬೀಗ ದೇಸಲು ಎಲ್ಲಿಟ್ಟಿದ್ದನೋ ಗೊತ್ತಿಲ್ಲ, ಬಿದ್ದೋಯ್ತು. ಒದ್ದಾಡ್ದ, ಪೇಚಾಡ್ದ. ಬೆಳಕಿದ್ರು ತಾನೆ ಏನಾದ್ರೂ ಗೊತ್ತಾಗಕ್ಕೆ. ಎಲ್ಲಾನು ಪೇಚಾಡ್ದ, ಒದ್ದಾಡಿ ಅಯ್ಯೋ ಏನ್ ಮಾಡ್ಲಿ ಅಂದ್ರ ಕೂಗಳಾಗ ಒಂದ್ ಗಾಡಿ ಚಿನ್ನನೆ ಎಲ್ಲ ಒಂದ್ರ ಮೇಲೆ ಒಂದು ಓತಿದ್ನಲ್ಲ, ಆ ಓತಿರೋ ಚಿನ್ನ ಬಂದು ಇವನ್ ಮೇಲೆ ಅಗತ್ಕತ್ತು ದಡ. ಕಿರ್ಚಾಡ್ದ, ಒದ್ದ. ಟೀ ಏನಾಗದ ಮತ್ತೆ ನಿಮ್ಗ ಒಂದ್ ಚಪ್ಪಾಳೆ ಹೊಡ್ರಿ ಇವ್ರಿಗೆ. ಮೊದ್ಲು ಇವ್ರಿಗೊಂದು ಚಪ್ಪಾಳೆ ಹೊಡ್ರಿ. ನೀವೆಲ್ಲ ಕೂತಿದ್ದೀರಿ ನೋಡಿ, ಅವ್ರು ಬಕೆಟ್ಲಿ ಈಗ ಬಿಸಿ ಬಿಸಿ ಟೀ ಮಾಡ್ಕೊಂಡ್ ಬಂದಾರ ನಿಮ್ಗೆ. ಓ ಅಷ್ಟು ಸುಲಭದ ಮಾತಲ್ಲ. ಈಗ ದುಡ್ಡು ಇಸ್ಕೊ ಬರ್ಬೋದು. ಟೀ ತರೋರು ಯಾರಿದ್ದಾರೆ ಈಗ? ಕೊಡೋಣ ಅವ್ರಿಗೆ, ನಮ್ಮ ಮಾತಿರ್ಲಿ. ಗಮನ ಕೊಡಿ. ಏನಾಯ್ತು ಗೊತ್ತೇ, ಚಿನ್ನ ಒಂದು ಗಾಡಿ ಚಿನ್ನ ಗುಡ್ಡ ಹಾಕಿದ್ನಲ್ಲ, ಅದೇ ಅವನ ಮೇಲೆ ಆಗುತ್ತಗತ್ತು. ಒದ್ದಾಡಿ ಸಾಕಾಗಿ ಕಿರ್ಚಾಡಿ. ಯಾರಿಗೂ ಕೇಳಿಸ್ತಿಲ್ಲ ಇವನು ಕಿರ್ಚಾಡೋದು. ಯಾರು ಕೇಳಿಸುತ್ತೆ? ಒಳಗಡೆನೆ ಚಿನ್ನದ ಒಳಗಡೆನೆ ಸತ್ತು ಅಸ್ಥಿ ಪಂಜರ ಆಗೋದ. ಒಂದು ಗಾಡಿ ಚಿನ್ನ ಅದ್ರೊಳಗೆ ಸತ್ತೋದ. ಇಲ್ಲಿ ಎಲ್ಲಾ ನೆಂಟರುಗಳಿಗೂ ಫೋನ್ ಮಾಡ್ತಾವ್ರ, ಅಪ್ಪಾಜಿ ಬಂದಿದಾರ ಅಂತ. ಅಪ್ಪಾಜಿ ಎಲ್ಲಿದಾರೋ ಅಲ್ಲ ಅವನವ. ಯಾರು ಫೋನ್ ಮಾಡಿದ್ರು ಬಂದಿಲ್ಲ ಅಂತ ಹೇಳ್ತಾವ್ರೆ. ಕೊನೆಗೆ ಎಲ್ಲೊಂಟೋದಪ್ಪ, ಇದ್ದಕ್ಕಿದ್ದಾಗೆ ಮಂಗರಮಾಯ ಆಗ್ಬಿಟ್ರಲ್ಲ ಅಂತ. ಎಡ್ತಿಗೂ ಗೊತ್ತಿಲ್ವಲ್ಲ ಅದು. ಹೆಡ್ತಿ ಬಾಯಿ ಬಡ್ಕತಾವಳೆ. ಅವ ಎಷ್ಟೊತ್ಲ ಕಳ್ಕೊ ಹೊಂಟಾಗಿದ್ನ ಆ ಟೈಮ್ಗೆ ಲೆಕ್ಕಾಚಾರ ಮಾಡ್ಕೊಂಡು 12 ದಿವ್ಸಕ್ಕೆ ತಿಥಿನೂ ಮಾಡ್ಬಿಟ್ರು. ಅವನಿಗೆ ತಿಥಿನೂ ಮಾಡ್ಬಿಟ್ಟು ಆ ಮನ ಕಿರಿ ಮಗನಿಗೆ ಬಂದಿತ್ತು. ಅವ್ರ ಅಪ್ಪ ಅವ್ವ ಇದ್ ಮನ. ಅವ್ವನು ಕರ್ಕೊಂಡು ಅವನೇನಂದ ಗೊತ್ತಾ, ಇಲ್ಲೇನು ಮಾಡಕ್ಕಾಗಲ್ಲ ಅತ್ತಾಗ ಮಾರ್ಬಿಟ್ಟು ಬೆಂಗಳೂರಿಗೆ ಹೋಗಿ ಸೇರ್ಕೊಳ್ಳೋ ಬದಿಯನ್ ಗಾರ್ಮೆಂಟ್ಸ್ ಕೊಂಟಾದ್ರೆ ಗಂಡ ಹೇಳ್ತೀರಿ ಇಬ್ರು ದುಡಿಬೋದಂತ ಚೆನ್ನಾಗಿ. ಗೌರ್ಮೆಂಟ್ಗಿಂತ ಗಾರ್ಮೆಂಟ್ಸ್ ವಾಸಿ ಅಂತ ಕಣ ಅಂದ್ಬಿಟ್ಟದೆ. ಆ ಬಿಲ್ಡಿಂಗ್ ನ ಏನ್ ಮಾಡ್ದ, ಒಬ್ಬ ತೆರಕನಾಂಬೆ ಅವನು ಒಬ್ಬ ಸೇಟುನ್ ಕರ್ಕ ಬಂದದ್ದೆ. ಆ ಬಿಲ್ಡಿಂಗ್ ಮಾರ ಹಾಕ್ದ. ಸೇಟು ಏನ್ ಮಾಡ್ದ, ಬಿಲ್ಡಿಂಗ್ ಯಾಕೋ ಸ್ವಲ್ಪ ಡೌಟ್ ಅದೇ, ಇದನ್ನು ಒಡಿಸ್ಬಿಟ್ಟು ಕ್ಲೀನ್ ಆಗಿ ಕೆಳಗಡೆಯಿಂದ ಒಂದ್ 3-4 ಫ್ಲೋರ್ ಮಾಡ್ಬಿಡ್ಬೇಕು ಅಂತ ಪೋಕ್ಲೈನ್ ತಕೊಂಬಂದ್ ಆಗಿಸ್ನಲ್ಲ. ಒಂದ್ ಗಾಡಿ ಚಿನ್ನ ಒಂದಷ್ಟು ಮೂಳ ಸಿಕ್ತು. ಅರ್ಥವಾಯ್ತು ಅವ್ರು ಹೇಳಿದ್ದು ಸಿದ್ದೇಶ್ವರ ಸ್ವಾಮಿಗಳು. ಒಂದ್ ಗಾಡಿ ಚಿನ್ನ ಮಡಗಿದಲ್ಲ, ನಿನ್ ಮಕ್ಕಳು ತಿಂದ್ರ, ನಿನ್ ಹೆಂಡತಿ ತಿಂದ್ಲಾ, ನಿನ್ ಮೊಮ್ಮಕ್ಕಳು ತಿಂದ್ರ? ಇಲ್ಲ. ಯಾವುದೋ ರಾಜಸ್ಥಾನ್ ಸೇಟು ಅದನ್ನ ಮಡಿಕೊಂಡದೆ. ದೊಡ್ಡ ಕುಳ ಅದ, ತಕೊಂಡೋ ರಾಜಸ್ಥಾನ್ ಕೋಸಿ ಮಡ್ಬಿಟ್ಟು ಬಂದ ಅವ. ಅದಕ್ಕೆ ನೀನ್ ಇವತ್ತೇನ್ ಮಾಡಿದಿ ಅದು ಮಾತ್ರ ನಿಂದು. ಇವತ್ತೇನ್ ಕತೆ ಕೇಳ್ತಾ ಇದ್ದೀರ ಅಷ್ಟು ಮಾತ್ರ ನಿಮ್ದು. ದುಡ್ಡು ಹಣಕಾಸು ಮಡಗಿರೋದೆಲ್ಲ ಅದು ಪರರದು. ಎಲ್ಲಿಂದಲೂ ನೀ ತಂದಿಲ್ಲ. ಇಲ್ಲಿಂದ ಹೋಗುವಾಗ ನೀನೇನು ತಕೊಂಡು ಹೋಗಕ್ಕಾಗಲ್ಲ. ಗಲಾಟೆ ಮಾಡ್ಬಿಡಿ, ಸುಮ್ ಕುಡಿರಿ. ಅದಕ್ಕೆ ಈ ಒಂದು ಗೀತೆಯಲ್ಲಿ ಹೇಳ್ತಾರೆ ನೋಡಿ, ಕೃಷ್ಣ ಹೇ ಕೃಷ್ಣ ಕೃಷ್ಣ ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ, ಒಳಗಿನ ಕಣ್ಣನು ತೆರೆಸಿದೆಯೋ
ನಿನ್ನಯ ಮರ್ಮವ ತಿಳಿಸಿದೆಯೋ ನಾನೇ ಭಾವ ನಾಶವಾಗಿತು ಇದೇ ಮಾಹಿತಿ ನಿಜವಾಯಿತು ನಾನೇ ಭಾವ ನಾಶವಾಗಿತು ಇದೇ ಮಾಹಿತಿ ನಿಜವಾಯಿತು ಹೇ ಕೃಷ್ಣ ಹೇಳಿದ ನೀತಿಯ ಕೆಳಗೆ ಹೋದೆ ಸೆರೆ ನಡೆಯದೆ ಅವಿವೇಕಿಯಾದೆ ಎಲ್ಲವೂ ನಾನು ನನ್ನದು ಎಂದು ನಂಬಿದೆ ಅಯ್ಯೋ ಶಾಶ್ವತವೆಂದು ಎಲ್ಲ ತಿಳಿದೆನು ಇನ್ನು ನಾನು ನಿತ್ಯ ನೀನು ಸತ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ನಿನ್ನೆಯ ಮರ್ಮವ ತಿಳಿಸಿದೆಯೋ ನಾನೇ ಭಾವ ನಾಶವಾಗಿತು ಇದೇ ಮಾಹಿತಿ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಹೆಂಡತಿ ಮಕ್ಕಳು ಬಂಧು ಬಳಗ ರಾಜಭೋಗಗಳ ವೈಭೋಗ ಕಾಲನು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಎಲ್ಲ ಶೂನ್ಯ ತಿಳಿದೆನು ಇನ್ನು ನಾನು ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಹಿಂದೆಯ ಮರ್ಮವ ತಿಳಿಸಿದೆಯೋ ನಾನೇ ಭಾವ ನಾಶವಾಗಿತು ಇದೇ ಮಾಹಿತಿ ನಿಜವಾಯಿತು ಹೇ ಕೃಷ್ಣ ಹೇ ಶ್ರೀ ಕೃಷ್ಣ ಉಗೇ ಮಲ್ಲಯ್ಯ ಉಗೇ ಮಾದೇಶ್ವರ ಇದೇ ಒಂದು ದೊಡ್ಡ ಕತೆ ಆಗೋಯ್ತಲ್ಲ ಇತ್ತ ಕಡೆ ಗಮನ ಕೊಟ್ಟು ಸ್ವಲ್ಪ ಕೂಗಿ ಉಗೇ ಮಾರಪ್ಪ ನೆನ್ನ ಆಯ್ತು ಕೊಂಡ ಇವತ್ತು